ಮುಂಚೆ, ಈ ಸೃಷ್ಟಿಗಳಾಗೋದಕ್ಕಿಂತ ಮುಂಚೆ, ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗೋದಕ್ಕಿಂತ ಮುಂಚೆ, ಸ್ವರ್ಗ ಪರಲೋಕಗಳು ದೇವದೂತರುಗಳು ಉಂಟಾಗೋದಕ್ಕಿಂತ ಮುಂಚೆ ಆತನು ಎಲ್ಲದಕ್ಕೂ ಮೊದಲು ಇದ್ದವನೆಂಬುದಾಗಿ ನಾವು ತಿಳಿದು. ಸೊ ಅನೇಕ ವೇಳೆಗಳಲ್ಲಿ ನಮಗೆಲ್ಲರಿಗೂ ಒಂದು ಬಿಗಿನಿಂಗ್ ಇದೆ, ಆರಂಭವಿದೆ, ನಮಗೆ ಒಂದು ಡೇಟ್ ಆಫ್ ಬರ್ತ್ ಇದೆ. ಆಮೇಲೆ ಒಂದು ಕಾರ್ ತೊಗೊಂಡ್ರೆ, ಬೈಕ್ ತೊಗೊಂಡ್ರೆ ಅದಕ್ಕೆ ಏನಿದೆ ಮ್ಯಾನುಫ್ಯಾಕ್ಚರ್ ಆದಂಥ ಒಂದು ಡೇಟ್ ಇದೆ, ಮಾಡೆಲ್ ಇದೆ. ಆದರೆ ದೇವರಿಗೆ ಮ್ಯಾನುಫ್ಯಾಕ್ಚರು ಅಥವಾ ಡೇಟ್ ಆಫ್ ಬರ್ತ್ ಎಂಬುದು ಇಲ್ಲ. ಆತನು ಆದಿಯೂ ಅಂತವೂ ಆಗಿದ್ದಾನೆ. ಆದಿ ಅಂದ್ರೆ ಅರ್ಥ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ 1 ಅಂತ ಬರುತ್ತೆ. ಆ 1 ಎಂಬ ಪದ ಆ ಅಕ್ಷರಕ್ಕಿಂತ ಮೊದಲು ಇದ್ದವನು. ಆಗಿಂದಲೇ ಆತನಿಂದಲೇ 1, 2, 3 ಆತನಿಂದಲೇ ಸೂರ್ಯ ಚಂದ್ರ ನಕ್ಷತ್ರವು ಆತನಿಂದಲೇ ಉಂಟಾಗಲ್ಪಡ್ತು, ಆತನಿಂದಲೇ ಎಲ್ಲವೂ ಸೃಷ್ಟಿಯಾಯಿತು. ಅದಕ್ಕೆ ಆತನಿಗೆ ಏನಂತ ಹೇಳ್ತಾರೆ, ಆತನು ಎಲ್ಲದಕ್ಕೂ ಮೊದಲು ಇದ್ದವನು. ಅನೇಕರು ಹೇಳ್ತಾರೆ, ನಿಮ್ಮ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದ, ನಿಮ್ಮ ಕ್ರೈಸ್ತತ್ವವು 2000 ವರ್ಷಗಳಿಂದ ಬಂತು, ನಮ್ಮದು ಸನಾತನದಿಂದ ಇದೆ, ಹಳೇದಾಗಿದೆ, ನಿಮ್ದು ಬೇರೆ 2000 ವರ್ಷಗಳ ಹಿಂದೆ ಎಂಬುದಾಗಿ. ಆದರೆ ಇಲ್ಲಿ ನಾವು ನೋಡುತ್ತೇವೆ, ಎಲ್ಲವೂ ಉಂಟಾಗುವುದಕ್ಕಿಂತ ಮುಂಚೆ ಆದಿಯಿಂದಲೂ ಮೊದಲು ಇದ್ದವನು ಯಾರು? ಯೇಸು ಎಂಬುದಾಗಿ ನೋಡುತ್ತೇವೆ. ಇದ್ದವನು ಆತನು ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನೆ. ಸಮಸ್ತ ಕಾರ್ಯಗಳಿಗೂ, ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಕಿವಿಗೆ ಕೇಳ್ತಾ ಇರುವಂಥ ಸಂಗತಿಗಳು, ಇನ್ನು ಕಾಣದಿರುವಂಥ ಸಂಗತಿಗಳಿಗೂ ಎಲ್ಲದಕ್ಕೂ ಈತನೇ ಆಧಾರ, ಈತನೇ ಮೂಲವಾಗಿದ್ದಾನೆಂಬುದಾಗಿ ನಾವು ನೋಡುವರಾಗಿದ್ದೇವೆ. 18ನೇ ವಚನದಲ್ಲಿ ಬರಬೇಕಾದ್ರೆ 18ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಓದಿಕೊಳ್ತೇವೆ, ಸಭೆಯೆಂಬ ದೇಹಕ್ಕೆ ಆತನ ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಇಲ್ಲಿ ನಾವು ನೋಡುತ್ತೇವೆ, ಸಭೆ ಎಂಬ ದೇಹಕ್ಕೆ ಆತನು ಏನಾಗಿದ್ದಾನೆ? ಶಿರಸ್ಸು. ಈಗ ಸಭೆಯನ್ನು ಕುರಿತು ಇಲ್ಲಿ ಪೌಲನು ಮಾತಾಡ್ತಿದ್ದಾನೆ. ಇವತ್ತು ಸಭೆ ಎಂಬುದಾಗಿ ನೋಡಬೇಕಾದ್ರೆ ಸಭೆ ಅಂದರೆ ಏನು, ಸಭೆ ಅಂದರೆ ಯಾವುದು ಎಂಬುದಾಗಿ ನಾವು ನೋಡಕ್ಕೆ ಹೋಗ್ತೀವಿ. ಏನ್ ನೋಡಕ್ ಹೋಗ್ತೀವಿ? ಸಭೆ. ಸಭೆ ಅಂದ್ರೆ ಇಂಗ್ಲಿಷಲ್ಲಿ ಚರ್ಚ್ ಅಂತ ಹೇಳ್ತಾರೆ. ಚರ್ಚ್ ಅಂದಿದ ತಕ್ಷಣ, ಸಭೆ ಅಂದಿದ ತಕ್ಷಣ ನಮಗೆ ಮನಸ್ಸಿಗೆ ಬರೋದೇನು? ಬಿಲ್ಡಿಂಗು, ಅಥವಾ ನಾವು ಮೊದಲು ಆರಾಧನೆ ಒಂದು ಗುಡಿಸಲಲ್ಲಿ ಮಾಡ್ತಾ ಇದ್ವಿ, ಆ ಗುಡಿಸಲು. ಚರ್ಚ್ ಅಂದಿದ ತಕ್ಷಣ ನಮಗೇನು ಬರುತ್ತೆ? ಸಭೆ ಅಂದರೆ ಒಂದು ಈ ನಮ್ಮ ಬಿಲ್ಡಿಂಗು, ಕಟ್ಟಡ ಎಂಬುದಾಗಿ. ಅಲ್ಲಿ ದೊಡ್ಡ ಚರ್ಚ್ ಇದೆ, ಅಲ್ಲಿ ಸಣ್ಣ ಚರ್ಚ್ ಇದೆ, ಅಲ್ಲಿ ಗುಡ್ಲು ಚರ್ಚ್ ಇದೆ. ಸೊ ಇದು ಕಟ್ಟಡದ ಒಂದು ಚರ್ಚ್ ಅನ್ನೋದು ಒಂದು ಕಟ್ಟಡ ಮಾತ್ರ ಅಲ್ಲ. ಚರ್ಚ್ ಎಂಬುದು ಅರ್ಥ ಏನಂದ್ರೆ, ಸಭೆ ಅಂದ್ರೆ ಅರ್ಥ, ಅದರ ನಿಜವಾದ ಅಂದ್ರೆ ಅದು ಅಂದ್ರೆ ಸಭೆ ಅಂದ್ರೆ ಅರ್ಥ ವಿಮೋಚಿಸಲ್ಪಟ್ಟವರು, ಹೊರಗೆ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಅಂದ್ರೆ ಸಭೆ ಅಂದ್ರೆ ವಿಮೋಚಿಸಲ್ಪಟ್ಟವರು, ಕರೆಯಲ್ಪಟ್ಟವರು. ಅಂದ್ರೆ ಅರ್ಥ, ನಾವೆಲ್ಲರೂ ಪಾಪದಿಂದ, ಶಾಪದಿಂದ, ಮರಣದಿಂದ, ನರಕದಿಂದ ಏನ್ ಮಾಡಿದ್ದೇವೆ? ನಾವೆಲ್ಲರನ್ನು ದೇವರು ಏನ್ ಮಾಡಿದ್ದೇನೆ? ವಿಮೋಚಿಸಿದ್ದೇವೆ. ದೇವರು ನಮ್ಮನ್ನು ಏನ್ ಮಾಡಿದ್ದೇವೆ? ವಿಮೋಚಿಸಿದ್ದಾನೆ. ನಾವೆಲ್ಲರೂ ಏನಾಗಿದ್ದೇವೆ? ವಿಮೋಚಿಸಲ್ಪಟ್ಟವರಾಗಿದ್ದೇವೆ. ವಿಮೋಚಿಸಲ್ಪಟ್ಟವರನ್ನ ಸಭೆ ಎಂದು ಕರೆಯಬಹುದು. ಸಭೆ ಅಂತ ಹೇಳುವಾಗ ನಾನು ಮತ್ತು ನೀವು ಎಲ್ಲರೂ ಏನಾಗಿದ್ದೀವಿ? ಸಭೆಯಾಗಿ ಕಾಣ. ನಾನು ಒಂದು ಸಭೆನೆ, ಹಾಗಾದ್ರೆ ನೀವು ಸಹ ಏನಾಗಿದ್ದೀರಿ? ಸಭೆ ಆಗಿದೆ. ಹಾಗಾದ್ರೆ ಸಭೆ ಅಂದ್ರೆ ಏನು? ವಿಮೋಚಿಸಲ್ಪಟ್ಟವರು, ಬಿಡುಗಡೆ ಆದವರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಯಾವ್ದಾವುದರಿಂದ ಬಿಡುಗಡೆ ಆದ್ವಿ? ಪಾಪದಿಂದ, ಶಾಪದಿಂದ, ಲೋಕದಿಂದ, ಅಂಧಕಾರದಿಂದ ಏನಾಗಿದೆ? ನಾವು ಯಾರೆಲ್ಲ ವಿಮೋಚಿಸಲ್ಪಟ್ಟಿದ್ದಾರೋ, ಬಿಡುಗಡೆ ಆಗಿದ್ದಾರೋ ಅವರನ್ನ ದೇವರು ಹೇಳ್ತಾರೆ ಸಭೆ ಎಂಬುದಾಗಿ ಬೈಬಿಡುತ್ತದೆ. ಹಾಗಾದ್ರೆ ದೇವರ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಸಭೆಯನ್ನು ನಾನೇನ್ ಮಾಡುವೆನು? ಕಟ್ಟುವೆನು. ಈಗ ನಾವು ದೇವರಿಗೆ ಈ ಲೋಕದಲ್ಲಿ ಒಂದು ಆಸ್ತಿ ಇದೆ, ಒಂದು ಸೊತ್ತು ಇದೆ, ಅಥವಾ ದೇವರದು ತನ್ನದು ಅಂತ ಹೇಳ್ಕೊಳ್ಳೋಕೆ ಭೂಮಿಲಿ ಒಂದು ಇದೆ ಅಂತ ನೋಡ್ಬೇಕಾದ್ರೆ ಬೆಟ್ಟ ಗುಡ್ಡಗಳು, ಚಿನ್ನ ಬೆಳ್ಳಿ ಬಂಗಾರಗಳು, ದೊಡ್ಡ ಚರ್ಚು, ಆ ಬಿಲ್ಡಿಂಗು ಈ ಬಿಲ್ಡಿಂಗು ಅಂತ ದೇವರಿಗೆ ನನ್ನದು ಅಂತ ಹೇಳ್ಕೊಳ್ಳೋದು ಯಾವುದು ಇಲ್ವೇ ಇಲ್ಲ. ಯೇಸು ಸ್ವಾಮಿ ಹೇಳಿದು,
ನನ್ನದು ಅಂತ ಹೇಳ್ಕೊಂಡಿರೋದು ಯಾವ್ದಂದ್ರೆ ನನ್ನದು ಅಂತ ಹೇಳ್ಕೊಂಡಿರೋದು ಯಾವುದನ್ನಂದ್ರೆ ಸಭೆಯನ್ನ ದೇವರು ನನ್ನ ಸಭೆ ಅಂತ ಹೇಳಿದ್ದಾನೆ. ಯಾರಂತೆ? ನಾವು ಯಾರನವರು? ದೇವರ ನಾವು ಆತನವರು, ಆತನು ನನ್ನವನು ಆಗಿದ್ದಾನೆ. ಅದಕ್ಕಾಗಿ ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ಯಾರನವರಾಗಿದ್ದೀವಿ? ದೇವರನವರಾಗಿದ್ದೇವೆ, ನಾವು ಆತನವರಾಗಿದ್ದೇವೆ. ಅದಕ್ಕೆ ದೇವರು ನನ್ನ ಸಭೆ. ಹಾಗಾದ್ರೆ ನೀನು ಮತ್ತು ನಾನು ದೇವರ ಸೊತ್ತು, ಆಸ್ತಿ, ಐಶ್ವರ್ಯವು ಆತನಿಗೇನಾಗಿದ್ದೀವಿ? ಶಾಶ್ವತವಾದಂತ ಒಡಂಬಡಿಕೆ ಆಗಿದ್ದೇವೆ. ಅದಕ್ಕೆ ದೇವರಿಗೆ ನಾವೆಲ್ಲರೂ ಏನಾಗಿದ್ದೇವೆ? ಆತನವರಾಗಿದ್ದೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ನನ್ನ ಸಭೆ. ಏನ್ ಸಭೆ? ನನ್ನ ಸಭೆ. ಆಗ ನನ್ನ ಸಭೆ ಅಂದ್ರೆ ಯಾವ ಸಭೆ? ನೀನು ಮತ್ತು ನಾನೇನಾಗಿದ್ದೀವಿ? ಆತನ ಸಭೆ. ಹಾಗಾದ್ರೆ ಚಳಿಕೆರೆಯಲ್ಲಿ ನಮ್ದೊಂದು ಮಾತ್ರ ಸಭೆನಾ? ಇಲ್ಲ. ಚಳಿಕೆರೆಗಿರುವಂತ ಎಲ್ಲವೂ ಏನಾಗಿದೆ? ದೇವರ ಸಭೆಯಾಗಿ ಕಾಣಪಡ್ತದೆ. ಚಳಿಕೆರೆಯಿರೋದು ಮಾತ್ರನಾ? ಇಲ್ಲ. ದೇಶದ ಎಲ್ಲಾ ಕಡೆಗಳಲ್ಲಿರುವಂತವೆಲ್ಲವೂ ಏನಾಗಿದೆ? ಆತನ ಸಭೆ. ಅದಕ್ಕೆ ದೇವರು ಸಭೆಗಳು ಅಂತ ಹೇಳಲಿಲ್ಲ, ನನ್ನ ಸಭೆ ಅಂತ ಹೇಳಿದ್ರು. ಬಹುವಚನವನ್ನ ಉಪಯೋಗ ಮಾಡಲಿಲ್ಲ, ಏಕವಚನವನ್ನ ಉಪಯೋಗ ಮಾಡ್ತಾರೆ. ಹಾಗಾದ್ರೆ ಚಳಿಕೆರೆ ಒಂದು 100 ಚರ್ಚ್ ಇದ್ರು ದೇವ್ರು ಹೇಳಿದ್ರೆ 100 ಚರ್ಚುಗಳು ಅಂತ ಹೇಳಲ್ಲ, ನನ್ನ ಸಭೆ, ನನ್ನ ಚರ್ಚು. ದೇಶದಲ್ಲಿ ಕೋಟಿಗಟ್ಟಲೆ ಚರ್ಚ್ಗಳಿದಾವೆ. ಈ ಕೋಟಿಗಟ್ಟಲೆ ಚರ್ಚ್ಗಳಿದ್ರು ಕೋಟಿಗಟ್ಟಲೆ ಚರ್ಚ್ಗಳು ಅಂತ ದೇವರು ಹೇಳಲ್ಲ, ಆತನ ಹೇಳ್ತಾನೆ ನನ್ನ ಸಭೆ, ನನ್ನ ಚರ್ಚು ಎಂಬುದಾಗಿ ದೇವರು ಹೇಳುವಂತನಾಗಿದ್ದಾನೆ. ಹಾಗಾದ್ರೆ ಭೂಮಿಯಲ್ಲಿ ದೇವರಿಗೆ ಸ್ವಂತವಾದದ್ದು ಏನಿದೆ ಅಂತ ಹೇಳಿದೆ ನಾನು? ಏನಿದೆ ದೇವರಿಗೆ ಸ್ವಂತ ಅಂತ ಹೇಳ್ಕೊಳಕ್? ಏನಿದೆ ಹೇಳ್ರಿ? ಏನಂತಿದೆ? ಸಭೆ. ಏನು? ಯಾಕೆ? ನನ್ನ ಸಭೆಯನ್ನು ನಾನು ಮಾಡುವೆನು? ಕಟ್ಟುವೆನು. ಏನ್ ಮಾಡ್ತೀನಿ? ನನ್ನ ಸಭೆಯನ್ನು ನಾನು ಕಟ್ಟುವೆನು. ಹಾಗಾದ್ರೆ ದೇವರದು ಏನಿದೆ? ಸಭೆ ಈ ಲೋಕದಲ್ಲಿ. ಸಭೆ ಯಾರದು? ಹಾಗಾದ್ರೆ ನೀನ್ ಯಾರನವರು? ಸಭೆ ಯಾರ್ದು? ಹಾಗಾದ್ರೆ ನನ್ನದ, ನಿಮ್ಮದ? ಇಲ್ಲ. ನಾನು ಒಂದು ವೇಳೆ ಚರ್ಚ್ ಕಟ್ಟಿರ್ಬೋದು, ನೀವು ಒಂದು ವೇಳೆ ದುಡ್ಡು ಕಟ್ಟಿರ್ಬೋದು, ನಾನು ಒಂದು ವೇಳೆ ಫ್ಯಾನ್ ಕೊಡಿಸಿರ್ಬೋದು, ನಾನು ಒಂದು ವೇಳೆ ಟೈಲ್ಸ್ ಕೊಡಿಸಿರ್ಬೋದು, ನಾನು ಒಂದು ವೇಳೆ ಕೀಬೋರ್ಡ್ ಕೊಡಿಸಿರ್ಬೋದು, ನಾನೇ ಎಲ್ಲ ಇಡೀ ಸಭೆನ ಕಟ್ಟಕ್ಕೆ ನಾನೇ ದುಡ್ಡು ಕೊಟ್ಟಿರ್ಬೋದು, ನನ್ನ ದುಡ್ಡಲ್ಲೇ ಕಟ್ಟಿರ್ಬೋದು, ನಿಮ್ಮ ದುಡ್ಡಲ್ಲೇ ಕಟ್ಟಿರ್ಬೋದು. ಅರ್ಥ ಏನಂದ್ರೆ ಸಭೆ ಯಾರು ದೊಡ್ಡದಲ್ಲ, ನಿನ್ನದಲ್ಲ. ಯಾರ್ದು ಸಭೆ ಅದು? ಹಾಗಾದ್ರೆ ಸಭೆಗೋಸ್ಕರ ಯೇಸು ತನ್ನ ಜೀವವನ್ನ, ರಕ್ತವನ್ನ ಏನ್ ಮಾಡಿದಾನೆ? ಸುರಿಸಿದ್ದಾನೆ. ಸಭೆ ಎಂಬುದು ಯಾವಾಗ ಬಂತು? ಹಳೆ ಒಡಂಬಡಿಕೆಯಲ್ಲಿ ಬಂತ, ಹೊಸ ಒಡಂಬಡಿಕೆಯಲ್ಲಿ ಬಂತ ಅಂತ ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಸಭೆ ಬಂತು. ಹಳೆ ಒಡಂಬಡಿಕೆಯಲ್ಲಿ ಚರ್ಚ್ ಎಂಬುದು ಇರ್ಲಿಲ್ಲ, ಆಲಯ ಇತ್ತು, ಟೆಂಪಲ್, ಆಲಯ ಅಂತ ಹೇಳ್ತಾ ಇದ್ರು. ಆಲಯದಲ್ಲಿ ಹೋಗಿ ಆರಾಧನೆ ಮಾಡ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಏನಂತ ಬಂತು? ಸಭೆ ಎಂಬುದಾಗಿ ಬಂತು. ಯಾಕೆಂದ್ರೆ ಆಲಯಕ್ಕೆ ಹೋಗ್ಬೇಕಂದ್ರೆ ಅನೇಕ ಕಟ್ಟುನಿಟ್ಟುಗಳಿದ್ದು, ಮಡಿಗಳಿತ್ತು, ಸ್ನಾನ ಮಾಡಬೇಕಾಗಿತ್ತು, ಆಮೇಲೆ ಬಲಿ ತಗೊಂಡೋಗ್ಬೇಕಾಗಿತ್ತು. ಆಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಆಲಯದ ಒಳಗಡೆ ಹೋಗಕ್ಕಾಗ್ತಿರ್ಲಿಲ್ಲ, ಎಲ್ಲ ಹೊರಗಡೆ ಇರಬೇಕಾಗಿತ್ತು. ಕೆಲವರು ಮಾತ್ರ ಒಳಗಡೆ ಹೋಗ್ಬೇಕಾಗಿತ್ತು. ಇವತ್ತು ಸಹ ದೇವಸ್ಥಾನಗಳಲ್ಲಿ ಆ ಪದ್ಧತಿಗಳನ್ನ ನೋಡ್ತಾ ಇದ್ದೀವಿ ಅಲ್ವರ. ಕೆಲವು ದೇವಸ್ಥಾನದಲ್ಲಿ ಬೇರೆ ಹೆಂಗಸರೇ ಹೋಗ್ಬೇಕು, ಕೆಲವು ದೇವಸ್ಥಾನಗಳಲ್ಲಿ ಬೇರೆ ಗಂಡಸರೇ ಹೋಗ್ಬೇಕು, ಕೆಲವು ದೇವಸ್ಥಾನದಲ್ಲಿ ಇಂಥ ಮೀಸಲಾದಂಥ ಜನಗಳೇ ಹೋಗ್ಬೇಕು, ಕೆಲವು ಜನ ಹೊರಗಡೆ ಇರಬೇಕು, ಕೆಲವು ಜನ ಒಳಗಡೆ ಬಿಟ್ಕೊಳ್ಳಲ್ಲ. ಈ ರೀತಿಯಾಗಿ ಆಲಯದಲ್ಲಿ ಏನುಂಟು? ನಿಯಮಗಳುಂಟು. ಆದರೆ ಸಭೆಯಲ್ಲಿ ದೇವರು ಈ ನಿಯಮಗಳನ್ನ ಏನ್ ಮಾಡ್ಬಿಟ್ರು? ತೆಗೆದಾಕ್ಬಿಟ್ರು. ಇಲ್ಲಿ ಏನಿಲ್ಲ, ಗರ್ಭಗುಡಿ ಇಲ್ಲ, ಇಲ್ಲಿ ಯಾವ ಸ್ಥಳ ಇಲ್ಲ, ಇದು ನೋಡ್ಬೇಕಾದ್ರೆ ಯಾವ ಪವಿತ್ರ ಸ್ಥಳ ಇಲ್ಲ. ಇಲ್ಲಿ ಎಲ್ಲವೂ ಏನಾಗಿದೆ? ಒಂದೇ ಆಗಿದೆ. ನಾನೇ ಇವಾಗ ಎಲ್ಲಿ ನಿಂತ್ಕೊಂಡಿದ್ದೀನಿ? ಮೇಲ್ ನಿಂತ್ಕೊಳ್ದೇನೆ ಭಾನುವಾರ, ಕೆಳಗಡೆ ನಿಮ್ಮಲ್ಲಿ ನಿಮ್ಮ ಹಾಗೆ ಒಬ್ಬನಾಗಿ ಏನ್ ಮಾಡಿದ್ದೆ? ನಾನು ನಿಂತ್ಕೊಂಡಿದ್ದೇನೆ. ನಾನೇ ಇಲ್ಲಿ ಮೇಲೆ ನಿಂತ್ಕೊಂಡು, ಗರ್ಭಗುಡಿ ಮೇಲೆ ನಿಂತ್ಕೊಂಡಂಗೆ ಎಲ್ಲರೂ ನನ್ನ ಹತ್ರ ಬನ್ರಿ ಅಂತೇಳಿ ನಾನೇನೋ ಒಂದು ಸಾಯಿಬಾಬಾ ತರನೋ ಅಥವಾ ನಾನೇನೋ ಪೂಜಾರಿ ತರನೋ ಇಲ್ಲಿ ಇಲ್ಲ. ಇಲ್ಲಿ ಎಲ್ಲರೂ ಏನಾಗಿದ್ದೀವಿ? ಒಂದೇ ಆಗಿದ್ದೀವಿ. ನೀವು ವಾಕ್ಯ ಕೊಡೋಕ್ಕೆ ಕಲ್ತಿದ್ರೆ ನೀವೇನ್ ಮಾಡ್ಬೋದು? ಇಲ್ಲಿ ವಾಕ್ಯ ಕೊಡಬಹುದು. ನಿಮಗೆ ಆರಾಧನೆ ಮಾಡಕ್ ಬರುತ್ತಂದ್ರೆ ನೀವೇನ್ ಮಾಡ್ಬೋದು? ಆರಾಧನೆಯನ್ನ ಮಾಡ್ಬೋದು. ಪ್ರಾರ್ಥನೆ ಮಾಡಕ್ ಬರುತ್ತಂದ್ರೆ ಏನ್ ಮಾಡ್ಬೋದು? ನೀವು ಪ್ರಾರ್ಥನೆಯನ್ನ ನಡೆಸ್ಬೋದು. ಹೆಂಗಸು ಗಂಡಸು ಎಂಬುದು ಏನಿಲ್ಲ, ಇಲ್ಲಿ ಭೇದ
ಭಾವ ಇಲ್ಲ. ಇಲ್ಲಿ ಬರ್ಬೇಕಾದ್ರೆ ಏನ್ ತರಬೇಕಾಗಿಲ್ಲ, ಹಣ್ಣು ಹಂಪಲ ಅಥವಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬಲಿಗಳನ್ನ ತರಂಗಿಲ್ಲ. ಅದು ದೇವರಿಗೆ ಬೇಕಾಗಿಲ್ಲ. ಸಭೆ ಅಂದ್ರೆ ನಾವೆಲ್ಲರೂ ಏನಾಗಿದ್ದೀವಿ, ಈಕ್ವಲ್ ಆಗಿದ್ದೀವಿ. ಎಲ್ಲರೂ ಒಂದೇ, ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ, ಮೇಲು ಕೀಳು ಎಂಬ ಭೇದವಿಲ್ಲದೆ, ವಿದ್ಯಾವಂತನು ಅವಿದ್ಯಾವಂತನೆಂಬುದಾಗಿ ಭೇದವಿಲ್ಲದೆ. ಆಲಯಗಳಲ್ಲಿ ಹೋದಾಗ ಏನಿರುತ್ತೆ, ಭೇದಗಳಿರುತ್ತೆ. ಶ್ರೀಮಂತರು ಹೋದಾಗ ಅವರಿಗೆ ಒಂದು ಲೈನು, ಬಡವರಿಗೆ ಒಂದು ಲೈನು, ಶ್ರೀಮಂತರಿಗೆ ಅಲ್ಲಿ ಒಂದು ರೀತಿಲಿ, ಬಡವರಿಗೆ ಒಂದು ರೀತಿಲಿ ಆಲಯದಲ್ಲಿ ನಡೀತದೆ. ಸಭೆಯಲ್ಲಿ ಏನಿಲ್ಲ, ಆ ರೀತಿ ಇಲ್ಲ. ಫ್ರಂಟ್ ಲೈನ್ ಅಲ್ಲಿ ಶ್ರೀಮಂತರು ಕೂತ್ಕೊಳ್ಬೇಕು, ಮಧ್ಯ ಲೈನಲ್ಲಿ ಮಧ್ಯಾಂತರ ಕೂತ್ಕೋಬೇಕು, ಹಿಂದ್ಗಡೆ ಅಂದ್ರೆ ಬಹಳ ಬಡವರು ಏನಿಲ್ದಿರು ಹಿಂದೆ ಇರಬೇಕು. ಇಲ್ಲಿ ಸಭೆಯಲ್ಲಿ ಏನಿಲ್ಲ, ಆ ತರ ಯಾರಿಲ್ಲ. ಎಲ್ಲರೂ ಯಾರು ಮುಂದೆ ಬರ್ತಾರೋ ಮುಂದೆ ಕೂತ್ಕೋಬಹುದು. ಇಲ್ಲಿ ಸಭೆಯಲ್ಲಿ ಬೆಳೀತಾ ಇರ್ಬೋದು. ಆಲಯದಲ್ಲಿ ದೇವಸ್ಥಾನಕ್ಕೆ ಹೋದವರು ಬೆಳೆಯಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗ್ದವ್ರು ಹೋಗ್ತಾನೆ ಇರ್ತಾರೆ. ಆದರೆ ಅಲ್ಲಿ ಅವ್ರೇನಾಗಕ್ಕಾಗಲ್ಲ, ಪುರೋಹಿತರಾಗಕ್ಕೋ ಅಥವಾ ಬೇರೆ ಏನಾಗಕ್ಕೋ ಆಗಲ್ಲ. ಆದರೆ ಸಭೆಯಲ್ಲಿ ಬರ್ತಾ 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 ಏನಾಗ್ಬೋದು, ಸೇವಕರಾಗ್ಬೋದು. ಯಾವ ಧರ್ಮದವರ, ಯಾವ ಹೆಣ್ಣಾಗ್ಬೋದು ಗಂಡಾಗ್ಬೋದು, ಎಲ್ಲರೂ ಏನಾಗ್ಬೋದು ಇಲ್ಲಿ ಸೇವಕರಾಗ್ಬೋದು, ಸೇವೆ ಮಾಡ್ಬೋದು. ಅದಕ್ಕೆ ಸಭೆಯನ್ನ ದೇವರು ಏನ್ ಮಾಡಿದ್ರು, ಅವರು ಹಳೆ ಒಡಂಬಡಿಕೆ ಆಲಯದಲ್ಲಿ ದೇವರು ವಾಸ ಮಾಡಲಿಲ್ಲ. ಈಗ ದೇವರು ಮಾಡಿದ್ರು, ಸಭೆಯನ್ನ ಉಂಟು ಮಾಡಿದ್ರು. ಸಭೆ ಹೇಗೆ ಉಂಟಾಯಿತು ನೋಡ್ಬೇಕಾದ್ರೆ, ಆದಾಮನ ಪಕ್ಕೆ ಎಲುಬಿನಿಂದ ಹೇಗೆ ಅವಳನ್ನ ದೇವರು ತೆಗೆದರೋ ಅದೇ ರೀತಿಯಾಗಿ ಯೇಸು ಶಿಲುಬೆಯಲ್ಲಿ ಇದ್ದಾಗ ಏನಾಯ್ತು, ಆತನಿಗೆ ಈಟಿಯನ್ನು ತಿವಿದ್ರು. ಈಟಿ ತಿವಿದಾಗ ಆದಾಮನ ಪಕ್ಕೆ ಎಲುಬಿಂದ ದೇವರು ಅವಳನ್ನ ಉಂಟು ಮಾಡುವಾಗ ಆದಾಮನಿಗೆ ದೇವರು ಏನ್ ಬರ ಮಾಡಿದ್ರಂತೆ, ಗಾಢ ನಿದ್ರೆಯನ್ನ ಬರ ಮಾಡೋದು. ಅನಸ್ತಿಯ, ಇವಾಗ ಆಪರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅನಸ್ತಿ ಎಂಬ ಇಂಜೆಕ್ಷನ್ ಕೊಟ್ಟು ಅವ್ರನ್ನ ಅವರು ಆಪರೇಷನ್ ಮಾಡಿದ್ರು ಗೊತ್ತಾಗದಂತೆ ಮಾಡ್ತಾರೆ. ಅದೇ ತರ ದೇವ್ರು ಏನ್ ಮಾಡಿದ್ರು, ಆದಾಮನಿಗೆ ಅನಸ್ತಿಯವನ್ನ ಕೊಟ್ಟು ಅವನ್ನ ಮಲಗಿಸಿದ್ರು. ಮಲಗಿಸಿದ ಮೇಲೆ ಅವನಿಂದ ಏನ್ ತೆಗೆದ್ರು, ಒಂದು ಪಕ್ಕೆಯ ಎಲುಬನ್ನು ತೆಗೆದು ಅಲ್ಲಿಂದ ಏನ್ ಮಾಡಿದ್ರು, ಪಕ್ಕೆ ಎಲುಬು ತೆಗೆದುವಾಗ ರಕ್ತ ಬಂದಿರುತ್ತೆ. ಅವಾಗ ಏನ್ ಮಾಡಿದ್ರು, ಅಲ್ಲಿಂದ ಒಂದು ಹೆಣ್ಣನ್ನ ಉಂಟು ಮಾಡಿದ್ರು. ಅದೇ ತರ ಶಿಲುಬೆಯಲ್ಲಿ ಯೇಸು ಆತನು ನಿದ್ರೆ ಹೋದನು. ಏನೋದನು, ನಿದ್ರೆ ಹೋದಾಗ ಯೇಸು ಸತ್ನ ಇಲ್ವಾ ಅಂತೇಳಿ ಏನ್ ಮಾಡಿದ್ರು, ಈಟಿ ತೆಗೆದು ಆತನ ಪಕ್ಕೆಯನ್ನ ತಿವಿದಾಗ ಪಕ್ಕೆಯಿಂದ ಏನ್ ಬಂತು, ನೀರು ರಕ್ತ ಬಂತು. ಆ ನೀರು ರಕ್ತದಿಂದಲೇ ಸಭೆಯನ್ನ ದೇವರೇನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಹಳೆ ಒಡಂಬಡಿಕೆಯಲ್ಲಿ ಸಭೆ ಎಂಬುದು ಇರಲಿಲ್ಲ. ಯಾವಾಗ ಪಕ್ಕೆಯಿಂದ ನೀರು ರಕ್ತ ಬಂತೋ ಆವಾಗ ಸಭೆ ಉಂಟಾಯಿತು, ಸಭೆ ರೂಪಿಸಲ್ಪಡ್ತು. ಪವಿತ್ರಾತ್ಮರು ಬಂದ ಮೇಲೆ ಅಲ್ಲಿ ಸಭೆ ಏನಾಯ್ತು, ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಸಭೆಗೆ ಬಂದವರೆಲ್ಲ ಎಂಥವರಾದ್ರು ಅಂದ್ರೆ, ವಿಮೋಚಿಸಲ್ಪಟ್ಟವರು, ಕ್ರಿಸ್ತನನ್ನ ನಂಬಿದವರು, ರಕ್ಷಣೆಯ ಮಾರ್ಗದಲ್ಲಿ ಇರುವಂತವರು ದಿನಾಲು ಬಂದು ಏನ್ ಮಾಡ್ತಾ ಇದ್ರು, ಈ ಸಭೆಯಲ್ಲಿ ದಿವಸ ಜನಗಳು ಕೂಡ್ತಲೇ ಇದ್ರು. ಅದಕ್ಕಾಗಿ ಸಭೆ ಎಂಬುದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. ಯಾವಾಗ ಬಂತು ಸಭೆ ಎಂಬುದು, ಹೊಸ ಒಡಂಬಡಿಕೆ ಬಂತು. ಸಭೆ ಅಂದ್ರೆ ಏನು, ಬಿಲ್ಡಿಂಗ ಅಥವಾ ಯಾರು ಹೇಳ್ರಿ, ಎಲ್ಲರೂ ಹೇಳ್ರಿ, ನಾನು. ಹಲ್ಲೆಲೂಯ. ಹಾಗಾದ್ರೆ ದೇವರು, ನಾನು ಒಂಟಿ ಆದ್ರೂ ಸಭೆನೆ. ಅದೇ ಸಭೆಯಲ್ಲಿ ನಾನು ಒಂಟಿ ಆಗ್ಬಿಟ್ರು ಸಭೆ ಆಗಿರಕ್ಕಾಗಲ್ಲ. ನಾನೇನಾಗಬೇಕು, ಐಕ್ಯ. ಸಭೆ ಎಂಬುದು ನೋಡ್ಬೇಕಾದ್ರೆ ಐಕ್ಯತೆಯನ್ನ, ಅನ್ಯೂನ್ಯತೆಯನ್ನ ತೋರಿಸುವಂತದ್ದಾಗಿರುತ್ತದೆ. ಸಭೆಯಲ್ಲಿ ನಮಗೆ ದೇವರೇನು ಕೊಟ್ಟಿದ್ದಾನೆ, ಅನ್ಯೂನ್ಯತೆಯನ್ನ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ನಮಗೆ, ಐಕ್ಯತೆ. ಕ್ರಿಸ್ತನಲ್ಲಿ ನಾವೆಲ್ಲರೂ ಏನಾಗಿದ್ದೀವಿ, ಒಂದಾಗಿದ್ದೇವೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಸಭೆ ಎಂಬುದು ಆತನ ದೇಹ. ಎಲ್ಲರೂ ಹೇಳ್ರಿ, ಸಭೆ ಎಂಬುದು ಏನಾಗಿದೆ, ದೇಹವಾಗಿದೆ. ದೇಹದಲ್ಲಿ ಏನೇನಿದೆ, ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ಬಾಯಿ ಇದೆ, ನಾಲಿಗೆ ಇದೆ, ಅಲ್ಲೂರ ಕಾಲಿದೆ, ಬೆರಳುಗಳಿದಾವೆ. ಎಲ್ಲವೂ ಅದರಲ್ಲಿ ಏರುಪೇರುಗಳಿದೆಯಾ, ಮೇಲು ಕೀಳು ಅಂತ ಏನಾರಿದೆಯಾ, ಇಲ್ಲ. ಎಲ್ಲವೂ ಏನಾಗಿದೆ, ಈಕ್ವಲ್ ಆಗಿ ಅದಕ್ಕೆ ನಾವು
ಗಮನವನ್ನ ಹರಿಸ್ತೇವೆ. ಯಾವುದಾದರೂ ನಮ್ಮ ಅಂಗಾಂಗಗಳು, ಕೇಳ್ರಿ, ನಮ್ಮ ಅಂಗಾಂಗಗಳು ನಮಗೆ ವಿರುದ್ಧವಾಗಿ ಏನಾದ್ರೂ ಕೆಲಸ ಮಾಡ್ತಾ ಇತ್ತಾ? ನಮ್ಮ ಕಣ್ಣು ನೋಡ್ಬೇಕಾದ ಜಾಗದಲ್ಲಿ ನೋಡದೇನೆ ಕಣ್ಣು ಮುಚ್ಕೊಳ್ತಾ ನಾನು ನೋಡೋದು ಹೋಗ್ ಅಂತ ಇಲ್ಲ. ಊಟ ತಂದಿತ್ತಾಗ ನಾನು ಊಟ ಮಾಡಲು ಹೋಗಂತ ಬಾಯಿ ಮುಚ್ಕೊಬಿಡುತ್ತಾ, ಅಲ್ಲಿ ಕಚ್ಕೊಬಿಡುತ್ತಾ ಅಂತೇಳಿ ಇಲ್ಲ. ಊಟ ತಂದ ತಕ್ಷಣ ಕೈ ಹೋಗುತ್ತೆ ನೋಡಿ, ಆಟೋಮೆಟಿಕ್ ಕಂಪ್ಯೂಟರ್ ತರ, ರೋಬೋಟ್ ತರ ಏನ್ ಮಾಡುತ್ತೆ, ತಟ್ಟೆಲಿ ಊಟ ಇಟ್ಟನ ಕೈ ಪುಸುಕಂತ ಇರ್ತೀವಿ. ಕೈ ಏನ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ಕಲಗಿಸ್ಬೇಕಂತ ಗೊತ್ತಾಗುತ್ತೆ. ಕಲಗಿಸಿದ ತಕ್ಷಣ ಏನ್ ಮಾಡ್ತೇವೆ, ಆ ಅಂತ ಬಾಯಿ ತೆಗಿತದೆ ಆಟೋಮೆಟಿಕ್ ಆಗಿ. ಆ ಅಂದಿದ ತಕ್ಷಣ ಬಾಯಿ ಹೋಗ್ತದೆ. ಬಾಯಲ್ಲಿ ಒಳಗೆ ಇಕ್ಕಿದ ತಕ್ಷಣ ಏನ್ ಮಾಡ್ತದೆ, ಹುಳಿ ಉಪ್ಪು ಖಾರ ಕರೆಕ್ಟ್ ಆಯ್ತಾ ಬಾಯಲ್ಲಿ ಇಟ್ಟಿದ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತೆ. ಉಪ್ಪು ಆಗ್ಬಿಟ್ರೆ ಉಪ್ಪು 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 ಅಂದ್ಬಿಡ್ತೀವಿ, ಹುಳಿವೇ ಹುಳಿ ಹುಳಿ ಹುಳಿ, ಸಪ್ಪೆದ ಸಪ್ಪೆ ಸಪ್ಪೆ ಅಂದ್ಬಿಡ್ತೀವಿ. ಆಮೇಲೆ ಬಾಯಲ್ಲಿ ಇಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ 32 ಹಲ್ಲುಗಳು ಅಗಿಲಿಕ್ಕೆ ಏನ್ ಮಾಡ್ತವೆ, ಸ್ಟಾರ್ಟ್ ಮಾಡ್ತವೆ. ಯಾರು ಹೇಳ್ಕೊಟ್ಟಿದ್ದು? ನೀವು ಹೇಳಿದ್ರೆ ಅಲ್ಲು ಇವಾಗ ಅಗಿ, ನಾಲ್ಗೆ ಈಗ ರುಚಿ ನೋಡು, ಬೆರಳು ಅನ್ನವನ್ನ ಕಲಸು, ಮುದ್ದೆ ಮುರಿ ಅಂತ ಹೇಳಿದ್ವಾ? ಇಲ್ಲ. ಇವುಗಳು ತಾನಾಗಿನೇ ಏನ್ ಮಾಡ್ತದೆ, ಕೆಲಸ ಮಾಡುತ್ತೆ. ಅದು ಹೇಗ್ ಮಾಡುತ್ತೆ, ಎಲ್ಲಿಂದ ಮಾಡುತ್ತೆ ಅಂದ್ರೆ, ತಲೆ ಮೆದುಳು ಏನ್ ಮಾಡುತ್ತೆ, ತಟ್ಟೆ ಬಂದೈತೆ, ಕೈ ಈಗ ಏನ್ ಮಾಡು, ತಟ್ಟೆಲಿ ಇಟ್ಟು ಬೆರಳಿಗೆ ಕೊಡುತ್ತೆ, ಅಲ್ಲಿ ಹೇಳುತ್ತೆ, ಬೆರಳನ್ನ ಅಳ್ಳಾಡಿಸ್ದೆ, ಬೆರಳು ಅಳ್ಳಾಡ್ಸೋಕೆ ಬಾಯಿ ಆ ಅಂತ ತೆಗಿಯಂಗೆ ಹೇಳುತ್ತದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ನಾಲಿಗೆ ಎಲ್ಲಿಗೆ ಹೇಳ್ತದೆ, ರುಚಿ ಎಲ್ಲ ಗೊತ್ತಾಗುತ್ತೆ. ಆ ಅಲ್ಲು ತಾನಾಗಿ ಏನ್ ಮಾಡ್ತದೆ, ಅಗಿಲಿಕ್ಕೆ. ಅಗಿದ್ಮೇಲೆ ಸುಮ್ಮನೆ ಇಟ್ಕೊಂಡಿರಲ್ಲ, ಅಗ್ದ್ಬಿಟ್ಟು ಏನ್ ಮಾಡ್ತದೆ, ಆಮೇಲೆ ಅಂತ ನುಂಗ್ತೀವಿ. ಅದೆಲ್ಲ ಹೆಂಗ್ ಉಂಟಾಗತ್ತೆ? ಇದು ನಮ್ಮ ದೇಹದಲ್ಲಿ ತಾನಾಗಿ ನಡೆಯುವಂಥದ್ದಾಗಿದೆ. ಅದಕ್ಕೆ ಸಭೆ ಎಂಬುದು ಏನಾಗಿದೆ, ದೇಹವಾಗಿದೆ. ನಾವು ಒಬ್ಬರಿಗೊಬ್ಬರು ಏನಾಗಿರಬೇಕು, ಒಂದಾಗಿರಿ, ಹೊಂದಾಣಿಕೆಯಾಗಿ, ಒಗ್ಗಟ್ಟಾಗಿ ಒಬ್ರಿಗೊಬ್ರು ಅರ್ಥವನ್ನ ಮಾಡಿಕೊಳ್ಳೋದಕ್ಕಾಗಿನೇ ಸಭೆಯಲ್ಲಿ ದೇವರು ಇಟ್ಟಿದ್ದಾನೆ. ನಾನು ಸೇರಲ್ಲ, ನಾನು ಮಾಡಲ್ಲ, ಮಾತಾಡಲ್ಲ, ಇರಲ್ಲ ಹಂಗೆ ಅಂತೇಳಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಸಭೆ ಎಂಬುದು ಯಾರಾಗಿದ್ದೇವೆ? ಕಟ್ಟಡ, ಸಭೆ ಅಲ್ಲ. ಕಟ್ಟಡ ಎಂಬುದು ಬಿಲ್ಡಿಂಗ್ ಅಷ್ಟೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ಸಭೆ ಎಂಬುದು ನಾನು ಮತ್ತು ನಾವುಗಳೆಲ್ಲರೂ ಸಭೆಯಾಗಿದ್ದೇವೆ. ಸಭೆ ಎಂಬುದಾಗಿ ನೋಡ್ಬೇಕಾದ್ರೆ ಅದಕ್ಕೆ ಏನಂತ ಉದಾಹರಣೆ ಕೊಡ್ತಾನೆ ದೇವರು? ದೇಹ. ಎಲ್ಲರೂ ಹೇಳ್ರಿ, ದೇಹವಾಗಿದೆ. ಹಲ್ಲೆಲೂಯಾ. ಯಾರಾದರೂ ದೇಹವನ್ನ ನಾವು ಕೆಡಕ್ ಮಾಡ್ತೀವ? ನಮ್ಮ ದೇಹವನ್ನ ಇಲ್ಲ. ನಮ್ಮ ದೇಹವನ್ನ ಏನ್ ಮಾಡ್ತೀವಿ, ಚೆನ್ನಾಗಿ ಇಟ್ಕೊಳಕ್ ನೋಡ್ತೀವಿ. ಅದೇ ತರ ನಾವು ಸಭೆಯನ್ನ ಹೆಂಗಿಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಸಭೆ ಬಂದರೆ ಯಾರು? ನಿನ್ ಪಕ್ಕದಲ್ಲಿ ಕೂತಿರೋರು ಸಭೆನೆ, ನಿನ್ನ ಎದುರುಗಡೆ ಕೂತಿರೋರು ಸಭೆನೆ, ಹಿಂದೆ ಕೂತಿರೋರು ಸಭೆನೆ. ನಾವೆಲ್ಲರೂ ಸಭೆಗಳಾಗಿರೋದ್ರಿಂದ ಒಬ್ಬರನ್ನ ನಾವೇನಾಗಿರ್ಬೇಕು, ನಾವು ಚೆನ್ನಾಗಿ ನೋಡಿಕೊಳ್ಳೋರಾಗಿರ್ಬೇಕು. ಅದಕ್ಕೆ ಸಭೆಯನ್ನ ದೇಹ ಎಂಬುದಾಗಿ ಸಭೆಗೆ ಅನೇಕ ಹೆಸರುಗಳನ್ನ ಕೊಡಲ್ಪಟ್ಟಿದೆ. ಏನಿಗೆ? ಸಭೆಗೆ ಏನಂತ ಕೊಡಲ್ಪಟ್ಟಿದೆ? ಅನೇಕ ಹೆಸರುಗಳು ಕೊಡಲ್ಪಟ್ಟಿದೆ. ಅದರಲ್ಲಿ ಒಂದು ಹೆಸರನ್ನ, ಅನೇಕ ಹೆಸರುಗಳನ್ನ ನಾವು ನೋಡಕ್ ಹೋಗೋಣ. ಅದಲ್ಲಿ ದೇವರ ವಾಕ್ಯದಲ್ಲಿ ಕೀರ್ತನೆ 89:7 ಓದ್ಕೊಳ್ರಿ. 89:7, 89ನೇ ಅಧ್ಯಾಯ 7ನೇ ವಚನವನ್ನು ಓದ್ಕೊಳ್ರಿ. ಕಷ್ಟದಲ್ಲಿ ಮೊರೆಯಿಟ್ಟೆನು. 89:7. ಆಮೆನ್. ಹೌದ್ರಿ. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲಾ ಪರಿವಾರದವರಿಗಿಂತ ಭೀಕರನು. ಆಮೆನ್, ಹಲ್ಲೆಲೂಯಾ. ಸಭೆಗೆ ಇರುವಂತ ನಾಮಗಳು ಬರ್ಕೊಳ್ಳೋರು ಬರ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್. ಸಭೆಗೆ ಇರುವಂತ ಅನೇಕ ಏನಿದೆ ಅದಕ್ಕೆ ನಾಮಗಳು, ಟೈಟಲ್ಸ್ ಅಂತ ಹೇಳ್ತಾರೆ, ಬಿರುದುಗಳು ಅಂತ ಹೇಳ್ಬೋದು, ಅಥವಾ ಹೆಸರುಗಳು ಅಂತೇಳಿ ಹೇಳ್ಬೋದು. ಬಿರುದುಗಳು. ಸೊ ಇವಾಗ ನೋಡ್ರಿ, ಬಿರುದುಗಳು ಕೊಟ್ಟಿರ್ತಾರೆ. ಈಗ ನನ್ನ ಹೆಸರು ಮೊದಲು ನನ್ನ ಹೆಸರು ಮಾತಾ ಇತ್ತು, ಆಮೇಲೆ ಏನಂತ ಕರೆದ್ರು, ಬ್ರದರ್ ಸತೀಶ್ ಅಂತ ಕರೆಯೋರು. ಆಮೇಲೆ ಏನು ಕರೆದ್ರು, ಬ್ರದರ್ ಅಂತ ಹೋಗಿ ಆಮೇಲೆ ಪಾಸ್ಟರ್ ಅಂತ ಆಯ್ತು. ಪಾಸ್ಟರ್ ಅಂತ ಹೋಗಿ ಇವಾಗ ಏನಾಯ್ತು, ಬಿಷಪ್, ಡಾಕ್ಟರ್ ಅಂತ. ಇದೆಲ್ಲ ಏನ್ ತೋರಿಸುತ್ತೆ? ನಾನು ಮಾಡೋ ಕೆಲಸಕ್ಕೆ ಬ್ರದರ್, ಅಥವಾ ನಾನು ಮಾಡೋ ಕೆಲಸಕ್ಕೆ ಬಂದಂತ ಬಿರುದು ಅದಾಗತ್ತೆ. ಒಬ್ಬರು ಸಾಧಾರಣ ವ್ಯಕ್ತಿ ಒಂದು ಟೈಲರ್ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ, ಆ ಟೈಲರ್ ಮಂಜಾಣ ಇದಾರಲ್ಲ ಅವರು ಅಂತ ಹೇಳ್ತಾರೆ.
ಇಲ್ಲಾಂದ್ರೆ ಮಾರ್ಕೆಟ್ ಮಂಜಣ್ಣ ಅಂತ ಹೇಳ್ತಾರೆ, ಅವ್ರು ಮಾರ್ಕೆಟಲ್ಲಿ ಇರೋದ್ರಿಂದ. ಆ ಪೇಂಟ್ರು ಮಾಂತೇಶು ಅಂತ, ಯಾಕಂದ್ರೆ ಮಾಡುವ ಕೆಲಸಕ್ಕೆ ಬಿರುದು. ಅದೇ ತರ. ಸೊ ಹಾಗೆ ಇಲ್ಲಿ ಸಭೆಗೆ ಅನೇಕ ಬಿರುದುಗಳುಂಟು. ಏನಕ್ಕಾಗಿ ಆ ಬಿರುದುಗಳಂದ್ರೆ ಆ ಸಭೆಯ ಉದ್ದೇಶ ಏನು ಅದಕ್ಕಾಗಿ. ಈಗ ನಾನು ಪಾಸ್ಟರ್ ಅಂದ್ರೆ ನನ್ನನ್ನೇನು ಅಂತ ನಾನು ಪಾಸ್ಟರ್ ಅಂದ್ರೆ ಯಾರನ್ನ ಪಾಸ್ಟರ್ ಅಂತ ಕರೀತಾರೆ? ಪಾಸ್ಟರ್ ಕೆಲಸ ಮಾಡೋರನ್ನ ಪಾಸ್ಟರ್ ಅಂತ ಕರೀತಾರೆ ಅಲ್ವರ. ಈಗ ಸಭೆಗೆ ಹೆಸರುಗಳು ಇದೆ. ಒಂದು ಟೈಟಲ್. ಆ ಟೈಟಲ್ ಅಲ್ಲಿ ಒಂದು ಟೈಟಲ್ ಏನಂದ್ರೆ ಇಲ್ಲಿ ನೋಡೋದಕ್ಕೆ ಪರಿಶುದ್ಧರ ಸಭೆ. ಎಲ್ಲರೂ ಹೇಳ್ರಿ, ಪರಿಶುದ್ಧರ ಸಭೆ. ಪರಿಶುದ್ಧರ ಸಭೆ, ದ ಅಸೆಂಬ್ಲಿ ಆಫ್ ಸೈಂಟ್. ಅಂದ್ರೆ ಪರಿಶುದ್ಧರು ಕೂಡಿ ಬರುವುದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ? ಹಾಗಾದ್ರೆ ಪರಿಶುದ್ಧರ ಸಭೆ ಅಂತ ಹೇಳ್ಬೇಕಾದ್ರೆ ಇಲ್ಲಿರುವ ನಾವೆಲ್ಲರೂ ಏನಾಗಿದ್ದೀವಿ ಗೊತ್ತಾ? ಪರಿಶುದ್ಧರು. ಎಲ್ಲರೂ ಹೇಳ್ರಿ, ಪರಿಶುದ್ಧರು ಒಂದಾಗಿ ಕೂಡಿ ಬರುವುದಕ್ಕೆ ಏನಂತ ಹೇಳಲ್ಪಡ್ತದೆ? ಸಭೆ, ಪರಿಶುದ್ಧರ ಸಭೆ ಎಂಬುದಾಗಿ ಬಿರುದು ಕೊಡಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಒಳಗೆ ಬರುವಂತ ನಾವು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ನಾವುಗಳು ಏನಾಗಿದ್ದೀವಿ? ಪರಿಶುದ್ಧರು ಆಗಿದ್ದೇವೆ. ಎಲ್ಲರೂ ಹೇಳ್ರಿ, ಏನಾಗಿದ್ದೇವೆ? ಅದಕ್ಕೆ ಇದು ಯಾವ ಸಭೆ? ಇದು ಪರಿಶುದ್ಧರ ಸಭೆ. ಎಲ್ಲರೂ ಹೇಳ್ರಿ. ಹಾಗಾದ್ರೆ ಇದಕ್ಕೆ ಅರ್ಥ ಏನಂತಾಯ್ತು ಇವಾಗ? ಇದು ಎಂತ ಸಭೆ? ಪರಿಶುದ್ಧರ ಸಭೆ. ಪಾಪಿಗಳ ಸಭೆ ಅಲ್ಲ. ದುಷ್ಟರ ಗೂಡಾರಗಳಲ್ಲಿ ಸಹಸ್ರ ದಿನಗಳು ವಾಸ ಮಾಡುವುದಕ್ಕಿಂತಲೂ ಯೆಹೋವನ ಆಲಯದ ಬಾಗಿಲಲ್ಲಿ ಒಂದು ದಿನ ಬಿದ್ದಿರುವುದು ಎಷ್ಟೋ ಲೇಸ್ ಅಂತ ಹೇಳೋ ಪ್ರಕಾರವಾಗಿ ಇದು ದುಷ್ಟರ ಗೂಡಾರ ಅಲ್ಲ. ಇದು ಯಾವ ಸಭೆ? ಇದು ಪರಿಶುದ್ಧರ ಸಭೆ. ಹಾಗಾದ್ರೆ ಇಲ್ಲಿ ಕುಳಿತಿರುವ ನಾವೆಲ್ಲರೂ ಏನಾಗಿದ್ದೀವಿ? ಪರಿಶುದ್ಧರು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಆತನು ನಮಗಾಗಿ ರಕ್ತ ಸುರಿಸಿದ್ರಿಂದ, ಜೀವ ಕೊಟ್ಟಿದ್ದರಿಂದ ನಾವು ಪಾಪಿಗಳ ಸಭೆ ಅಲ್ಲ, ದುಷ್ಟರ ಸಭೆ ಅಲ್ಲ, ಅನ್ಯಾಯಗಾರರ ಸಭೆ ಅಲ್ಲ, ಕೆಡುಕರ ಸಭೆ ಅಲ್ಲ. ಇದು ಯಾವ ಸಭೆ? ಇದು ಕಳ್ಳರ ಸಭೆ ಅಲ್ಲ, ಇದು ಕಳ್ಳರ ಸಂತೆ ಅಲ್ಲ. ಇದೇನಾಗಿದೆ? ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರಾಗಿದ್ದಾನೆ. ದೇವರು ಈ ಪರಿಶುದ್ಧರ ಸಭೆಯಲ್ಲಿ ಏನಾಗಿದ್ದಾನೆ? ಭಯಂಕರನು. ಆತನು ಏನಾಗಿದ್ದಾನೆ ಅಂದ್ರೆ ಆತನು ಅತಿಶಯವಾಗಿದ್ದಾನೆ. ದ ಗ್ರೇಟ್ಲಿ ಬಿ ಭಯಂಕರನು. ಯಾರಿಗೆ ಭಯಂಕರನು? ನಮ್ಮನ್ನ ಭಯಪಡಿಸುವಂತ ಬೆದರು ಬೊಮ್ಮೆ ಅಲ್ಲ. ಎಲ್ಲರೂ ಕೇಳ್ರಿ, ಸಭೆಗೆ ದೇವರು ಸಭೆಯಲ್ಲಿ ಏನಾಗಿದ್ದಾನೆ? ಭಯಂಕರನಾಗಿದ್ದಾನೆ. ಏನ್ ಭಯಂಕರ ಆಗಿದ್ದಾನೆ? ಅದ್ಭುತಗಳನ್ನು ಮಾಡೋದ್ರಲ್ಲಿ ಈತನಾಗೆ ಭಯಂಕರನು ಒಬ್ಬರು ಇಲ್ಲ. ನಿನಗೆ ಕರುಣೆ ತೋರಿಸುವುದರಲ್ಲಿ ಈತನಾಗೆ ಭಯಂಕರನು ಇಲ್ಲ. ಅಬ್ಬಬ್ಬ, ಎಷ್ಟು ಭಯಂಕರ ನೋಡ್ಬೇಕಾರೆ ಎರಡು ತರವಾದಂತ ಭಯಂಕರ ನೋಡುತ್ತೀವಿ. ಏನು? ಕರುಣೆ ತೋರಿಸುವುದರಲ್ಲಿ ಅವ್ರು ಬಿಡ್ರಿ, ಅವ್ರು ಭಯಂಕರ ಕರುಣೆ ತೋರಿಸೋದ್ರಲ್ಲಿ. ಜಗಳಾಡೋದಲ್ಲಿ ಕೆಲವರು ಹೇಳ್ತಾರೆ, ಅಯ್ಯೋ ಅವ್ರು ಬಿಡ್ರಿ, ಜಗಳಾಡೋದಲ್ಲಿ ಭಯಂಕರ. ಒಂದೇ ಪದ ಎರಡಕ್ಕೆ ಯೂಸ್ ಮಾಡ್ತೀವೋ ಮಾಡಲ್ವಾ? ಇವಾಗ ನಾಣ್ಯದಲ್ಲಿ, ಒಂದೇ ನಾಣ್ಯದಲ್ಲಿ ಏನಿದೆ? ಹೆಡ್ಡು ಟೈಲ್ ಇದೆ, ತಲೆ ಮತ್ತೆ ರಾಜ ಮತ್ತು ರಾಣಿ ಇದೆ ಅಲ್ವರ. ನಾಣ್ಯ ಒಂದೇ, ಅದಕ್ಕೆ ಎರಡು ಮುಖ. ಅದೇ ತರ ಭಯಂಕರನೆಂಬ ಪದ ಒಂದೇ, ಅದಕ್ಕೆ ಎರಡು ಮುಖ ಇದೆ. ಅಂದ್ರ ಅರ್ಥ ಕರುಣೆ ತೋರಿಸೋದಲ್ಲಿ ಭಯಂಕರನು, ಪ್ರೀತಿ ಮಾಡುವುದರಲ್ಲಿ ಭಯಂಕರನು, ಅದ್ಭುತಗಳನ್ನು ಮಾಡುವುದರಲ್ಲಿ ಭಯಂಕರನು, ನಮ್ಮನ್ನು ಬಿಡಿಸುವುದರಲ್ಲಿ ಈತನಾಗೆ ಭಯಂಕರನು ಒಬ್ಬನೂ ಇಲ್ಲ. ಅದೇ ಸಮಯದಲ್ಲಿ ನಮ್ಮ ಶತ್ರುಗಳಿಗೆ, ನಮ್ಮ ವೈರಿಗಳಿಗೆ, ನಮಗೆ ವಿರುದ್ಧವಾಗಿ ಬರುವಂತ ಕಾರ್ಯಗಳಿಗೆ ದೇವರು ಶತ್ರುವಾಗಿದ್ದಾನೆ, ಭಯಂಕರನಾಗಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧರಿಗೆ ಆತನು ಭಯಂಕರನು, ದುಷ್ಟರಿಗೆ ಆತನೇನಾಗಿದ್ದಾನೆ? ಪರಿಶುದ್ಧರಿಗೆ ಉಪಕಾರ ಮಾಡುವುದರಲ್ಲಿ ಈತನಂತೆ ಭಯಂಕರನು ಯಾರು ಇಲ್ಲ. ನಮಗೆ ಸಹಾಯ ಮಾಡೋದ್ರಲ್ಲಿ ಈತನಂತೆ ಭಯಂಕರನು ಯಾರು ಇಲ್ಲ. ಅದೇ ರೀತಿಯಾಗಿ ನಿನಗಿರುದುವಾಗಿ ಯಾರಾದರೂ ಕತ್ತಿ ಮಸಿತಿದ್ರೆ, ನಿನಗಿರುದುವಾಗಿ ಕೇಡು ಬಗೆತಿದ್ರೆ, ನಿನಗಿರುದುವಾಗಿ ಅನ್ಯಾಯ ಮಾಡುತ್ತಿದ್ದರೆ ದೇವರು ನಿನಗಾಗಿ ಎದ್ದು ಭಯಂಕರವಾಗಿ ನಿಲ್ಲುವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ದಿನ ನಾನು ಅನೇಕ ಸರಿ ಹೇಳಿದ್ರು, ನೆನಪಿರ್ಬೋದೇನೋ ಗೊತ್ತಿಲ್ಲ, ಇಬ್ಬರು ಹೆಣ್ಮಕ್ಳು ಸೇವೆ ಮಾಡಿಕೊಂಡು ಸಾಯಂಕಾಲ ಆಗ್ಬೇಕಾದ್ರೆ ಇವತ್ತಿನ ತರ ಬಸ್ಸು, ಬೈಕು, ಕಾರು, ಆಟೋ
ಆಗಿನ ಕಾಲದಲ್ಲಿ ಎಲ್ಲೋದು ನಡ್ಕೊಂಡು ಹೋಗ್ಬೇಕಾಯ್ತು, ಆ ಕಾಡು ಮಧ್ಯಗಳಲ್ಲಿ ಹೋಗ್ಬೇಕಾಯ್ತು. ಹೀಗೆ ಒಂದಿನ ಸೇವೆಗೆ ಹೋಗಿ ಬರಬೇಕಾದ್ರೆ ಹೆಣ್ಮಕ್ಳು ಅವರು ಲೇಟ್ ಆಗ್ಬಿಡ್ತು, ಅವರು ಬೇಗ ಬೇಗ ಲೇಟ್ ಆಗ್ಬಿಡ್ತು ಅಂತ ಹೋಗ್ಬಿಡ್ಬೇಕಾದ್ರೆ ಆ ಒಂದು ಕಾಡು ಥರ ಮಾರ್ಗ ಇತ್ತು. ಆ ಕಾಡು ಮಾರ್ಗದಲ್ಲಿ ಕೆಲವೊಂದು 4-5 ಹುಡುಗರು ಸೇರಿ, 4-5 ಹುಡುಗರು ಸೇರ್ಕೊಂಡು ಅಲ್ಲಿ ಕುಡ್ಕೊಂಡು ಕೇಕೆ ಹಾಕೊಂಡು ಅಲ್ಲಿ ಕೂತಿದ್ರು ಕತ್ಲಲ್ಲಿ. ಇವರು ಬರೋದನ್ನ ನೋಡಿ ಇವರು ಕ್ರೈಸ್ತರಂತ ಗೊತ್ತು, ಇವ್ರನ್ನ ಏನಾದ್ರೂ ಮಾಡಿ ಇವತ್ತು ಒಳ್ಳೆ ಚಾನ್ಸ್ ಇವ್ರನ್ನ ಕೆಡಿಸೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ ಪ್ಲಾನ್ ಮಾಡಿ ಹೆಣ್ಮಕ್ಳು ಬರ್ಬೇಕಾದ್ರೆ ಈ ಎಲ್ಲರೂ ಸೇರಿ ಆ ಹುಡುಗಿಯನ್ನ ಇವತ್ತು ಈ ಇಬ್ಬರು ಹುಡುಗಿರನ್ನ ನಾವು ಕೆಡಿಸ್ಬಿಡೇವು. ಅಲ್ಲಿ 4-5 ಹುಡುಗಿರು, ಆ ಹುಡುಗರು ನನಗೆ ಆ ಹುಡುಗಿ ನನಗೆ ಈ ಹುಡುಗಿ ಅಂತ ಹಗ್ಗರು ಸೆಲೆಕ್ಟ್ ಮಾಡ್ಕೊಬಿಟ್ರು. ಆಗಿಂತ ಇರ್ಬೇಕಾದ್ರೆ ಹತ್ರ ಅವ್ರು ಎದುರ್ಕೊಂಡು ಹೋಗ್ತಾರೆ. ಏನ್ ಮಾಡೋದು ಗೊತ್ತಿಲ್ಲಲ್ಲ, ಅಣ್ಣ ಅಂತ ಕೇಳ್ಕೊಳ್ಳೋಣ, ನಾವು ಅಣ್ಣ ಅಂತ ಹೇಳ್ತಿಲ್ಲ ಅಂತ ಇವ್ರು ಎದುರ್ಕೊಂಡು ಹೋಗ್ತಾ ಇದಾರೆ. ಹೋಗ್ತಾ ಆ 7-8 ಜನ ಇದ್ದಂತ ಹುಡುಗರು ಎದ್ದು ಬಿದ್ದು ಹಂಗೆ ಓಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಓಡ್ತಾ ಇದಾರೆ, ಅಯ್ಯೋ 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 ಅಂತೇಳಿ. ಇವ್ರಿಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಓಡ್ತಾ ಇದ್ದಾರೆ ಅಂತೇಳಿ. ಇವರು ದೇವ್ರಿಗೆ ಸ್ತೋತ್ರ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ರು. ಮಾರನೇ ದಿನ ಬೆಳಗಿನ ಜಾವ 6 ಗಂಟೆಗೇನೆ ಮನೆ ಹತ್ರ ಬಂದು 7 ಜನ ಬಾಗಿಲು ತಟ್ಟದ್ರಂತೆ. ಬಾಗಿಲು ತಟ್ಬಿಟ್ಟು ಹೇಳಿದ್ರಂತೆ, ಅಮ್ಮವ್ರೆ ನಮ್ಮನ್ನ ನೀವು ಕ್ಷಮಿಸ್ಬೇಕು, ಅಮ್ಮವ್ರೆ ನೀವು ನಮ್ಮನ್ನು ಕ್ಷಮಿಸ್ಬೇಕು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ರಿ ಎಂಬುದಾಗಿ. ಎಲ್ಲರೂ ಬೆಳಿಗ್ಗೆ ಬಂದಾಗ ಚಳಿ ಜ್ವರ ಬಂದವರಾಗಿ ಎಲ್ಲ ಜ್ವರ ಬಂದು ಬಹಳ ಜ್ವರದಲ್ಲಿ ಬಂದು ನಿಂತಿದ್ದಾರೆ. ಆಗ ಆಯ್ತು ಅಂತ ಹೇಳುವಾಗ ಅವ್ರು ಹೋಗ್ಬೇಕಾದ್ರೆ ಒಬ್ರು ಹೇಳದಂತೆ, ಅಮ್ಮವ್ರೆ ಒಂದು ಹೇಳ್ತೀವಿ ನೀವು ಹೇಳ್ಬೇಕು, ನೀವು ಬರ್ತಾ ಇರುವಾಗ ಇಬ್ಬರು ಇದ್ರಿ, ನಾವು ನಿಮ್ಮ ಮನೇಲಿ ಬಂದು ಹಿಡ್ಕೊಳ್ಬೇಕಂತ ಬಂದಾಗ ನಿಮ್ ಜೊತೆಗೆ ಆಕಾಶಗೂ ಭೂಮಿಗೂ ಎತ್ತರವಾದಂತ ಒಬ್ಬ ವ್ಯಕ್ತಿ, ದಡಗೂತವಾದಂತ ವ್ಯಕ್ತಿ ನಿಮ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದ. ಅವ್ರು ಯಾರವರು ಅವ್ರು ನೋಡಿ ನಮ್ಮ ಕೈ ಕಾಲೆಲ್ಲ ಬಿದ್ದೋಯ್ತು, ಒದರ್ಕೊಂಡ್ಬಿಟ್ವಿ, ನಮ್ಗೆ ನಿಂತ್ಕೊಳಕ್ಕಾಗ್ಲಿಲ್ಲ, ಏನಾಯ್ತು ಗೊತ್ತಿಲ್ಲ, ನಾವ್ ಹೆಂಗ್ ಓಡೋದ್ವಿ, ಎಲ್ಲೆಲ್ಲಿ ಓದಿದ್ವಿ, ದಿಕ್ಕಾಪಾಲಾದ್ವಿ, ರಾತ್ರಿಯೆಲ್ಲ ಭಯ, ರಾತ್ರಿಯೆಲ್ಲ ನಿದ್ದೆ ಬರ್ಲಿಲ್ಲ, ಜ್ವರ ಬಂದೈತೆ ನಮಗೆ ಅಂತ ಹೇಳಿದ್ರಂತೆ. ನೋಡ್ರಿ, ಇವರಿಗೆ ದೇವರು ಏನಾಗಿದೆ ರಕ್ಷಿಸುವುದರಲ್ಲಿ ಭಯಂಕರನು, ಅವರಿಗೆ ಭಯ ಹುಟ್ಟಿಸೋದ್ರಲ್ಲಿ ಏನಾಗಿದೆ ದೇವರು ಭಯಂಕರ. ಅದಕ್ಕೆ ಪರಿಶುದ್ಧರ ಸಭೆಯಲ್ಲಿ ದೇವರೇನಾಗಿದ್ದಾನೆ ಈ ಪರಿಶುದ್ಧ ಸಭೆಗೆ ವಿರುದ್ಧವಾಗಿ ಯಾವ ದುಷ್ಟ ಶಕ್ತಿಗಳು ಎದ್ರು ಏನ್ ಮಾಡಕ್ಕಾಗಲ್ಲ, ಜಯಿಸಲಿಕ್ಕೆ ಆಗಲ್ಲ. ಸಭೆಯನ್ನ ಒಡಿಬೇಕು, ಸಭೆಯನ್ನ ಹಾಳು ಮಾಡಬೇಕೆಂಬುದಾಗಿ ಅನೇಕ ರಾಜರುಗಳು, ಅನೇಕ ಮಂತ್ರಿಗಳು, ಅನೇಕ ಸಂಘಟನೆಗಳು ವಿರೋಧವಾಗಿ ಎದ್ರು ಸಭೆಯನ್ನ ಇದುವರೆಗೆ ಏನ್ ಮಾಡಕ್ಕಾಗಲಿಲ್ಲ, ಎಲ್ಲಿಯೂ ಯಾವ ದೇಶದಲ್ಲೂ ಮಟ್ಟ ಹಾಕಲಿಕ್ಕೆ ಆಗ್ಲಿಲ್ಲ. ಸಭೆ ಏನಾಗ್ತಾನೆ ಇದೆ, ದಿನಕ್ಕೆ ಬೆಳೀತಾನೆ ಇದೆ. ಹಲ್ಲೆಲೂಯ. ಯಾಕೆ? ಇದು ಯಾವ ಸಭೆ? ಇದು ಪರಿಶುದ್ಧರ ಸಭೆ. ಎಲ್ಲರೂ ಹೇಳ್ರಿ, ಎಂತ ಸಭೆ? ಪರಿಶುದ್ಧರ ಸಭೆ. ಅದೇ ಎರಡನೇದಾಗಿ ಕೀರ್ತನೆ 111 ನಾವು ತೆಗೆದುಕೊಳ್ಳೋಣ. ಕೀರ್ತನೆ 111 ಅದಲ್ಲಿ 1ನೇ ವಚನವನ್ನ ಓದಿಕೊಳ್ಳೋಣ. ಯಾಹೂಗೆ ಸ್ತೋತ್ರ, ನಾನು ಯೆಹೋವನನ್ನು ಕೊಂಡಾಡುವೆನು, ಯಥಾರ್ಥರ ಕೂಟದಲ್ಲಿಯೂ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಆಮೆನ್. ಎರಡನೇದಾಗಿ ಈ ಸಭೆಗೆ ಇರುವಂತ ಟೈಟಲ್ ಎಂತ ಸಭೆ ಅಂತ? ಇದು ಯಥಾರ್ಥರ ಕೂಟ. ಎಂತ ಕೂಟ ಇದು? ಎಲ್ಲರೂ ಹೇಳ್ರಿ, ಎಂತ ಕೂಟ ಇದು? ಈ ಸಭೆಗೆ ಇನ್ನೊಂದು ಟೈಟಲ್ ಇದೆ. ಇಲ್ಲಿ ನಾವು ಕೂಡಿ ಬರುವಂತ ಉದ್ದೇಶ ಏನಕ್ಕಾಗಿದೆ ಹೇಳ್ರಿ? ಯಥಾರ್ಥವಾಗಿದೆ. ಯಾವ ದುರ್ಬುದ್ಧಿಯಿಂದ ನಾವು ಯಾರು ಇಲ್ಲಿ ಕೂಡಿ ಬರ್ತಾ ಇಲ್ಲ, ದುರುದ್ದೇಶದಿಂದ ನಾವು ಯಾರು ಕೂಡಿ ಬರ್ತಾ ಇಲ್ಲ, ಯಾರನ್ನೋ ಮೋಸ ಮಾಡಬೇಕು, ಯಾರಿಗೋ ಅನ್ಯಾಯ ಮಾಡಬೇಕು ಎಂಬಂತ ರೀತಿಯಲ್ಲಿ ನಾವು ಕೂಡಿ ಬರದಂತೆ ಇದರ ಉದ್ದೇಶ ಏನಾಗಿದೆ? ಸರಿಯಾಗಿದೆ. ಇಲ್ಲಿ ಪಾಪಿಗಳು ಬರುವಾಗ ಮನ ತಿರುಗ್ತಾರೆ, ವಕ್ರ ಬುದ್ಧಿಯುಳ್ಳವರು ಸರಿ ಆಗ್ತಾರೆ, ಡೊಂಕಾಗಿ ನಡೆಯುವರು ಜೀವಿತಗಳೇನಾಗುತ್ತೆ ಇಲ್ಲಿ ಬರುವಾಗ ಮಾರ್ಪಡುತ್ತದೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ಆಡೋರು ಇಲ್ಲಿ ಬರುವಾಗ ಏನಾಗುತ್ತೆ? ಹೊಂದಾಣಿಕೆ, ಪ್ರೀತಿ, ಐಕ್ಯತೆ ಬೆಳೀತದೆ. ಕಳ್ತನ ಮಾಡ್ತಿದ್ದವರು ಇಲ್ಲಿ ಬರ್ತಾ ಕಳ್ತನ ಮಾಡೋದು ಬಿಡ್ತಾರೆ. ಕುಡಿಯೋರು ಇಲ್ಲಿ ಬರ್ತಾ ಏನಾಗ್ತಾರೆ? ಕುಡಿದ ಕಡೆದನ್ನ ಬಿಟ್ಟು ಹೋಗ್ತಾರೆ. ಪಿಕ್ ಪ್ಯಾಕೆಟ್ ಮಾಡೋರು ಏನ್ ಮಾಡ್ತಾರೆ? ಇಲ್ಲಿ ಬರ್ತಾ ಪಿಕ್ ಪ್ಯಾಕೆಟ್ ಮಾಡೋದನ್ನ ಬಿಡ್ತಾರೆ.
ಯಾರೋ ಹೆಚ್ಚಾಗಿ ಕಂಡಕ್ಟರು ಅಂಗಡಿಲು ನಾ 50 ರೂಪಾಯಿ ಕೊಟ್ಟಿರ್ತೀವಿ, ಅಲ್ಲಿ 200 ರೂಪಾಯಿಗೆ ಚಿಲ್ಲರೆ ಕೊಟ್ಟ ಅಂತ ಇಟ್ಕೊಳ್ರಿ. ನಾವು ಇಲ್ಲಿ ಬರೋರು ಏನ್ ಮಾಡ್ತಾರೆ, ಸ್ವಾಮಿ ಸಾರ್ ನಾವು ಕೊಟ್ಟಿದ್ದು 50 ರೂಪಾಯಿ, ನೀವೇನು ಕೊಟ್ಟಿದ್ದೀರಿ 150 ರೂಪಾಯಿಗೆ ಚಿಲ್ಲರೆ ಕೊಟ್ಟಿದ್ದೀರಿ, ವಾಪಸ್ ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇದು ಎಂತ ಕೂಟ ಇದು ಹೇಳ್ರಿ, ಎಂತ ಕೂಟ ಇದು? ಎಲ್ಲರೂ ಹೇಳಬೇಕು, ಎಂತ ಕೂಟ? ನಾವು ಯಥಾರ್ಥ. ಮೊದಲು ನಾವೇನಾಗಿದ್ವಿ? ಕುತಂತ್ರರು, ಕುಯುಕ್ತಿ ಉಳ್ಳವರು, ಮಾತಲ್ಲೇ ಮೋಸ ಮಾಡೋರು, ಇದ್ದದ್ನ ಇಲ್ಲ ಅಂತ ಹೇಳೋದು, ಇಲ್ಲದ್ನ ಇಲ್ಲ ಅಂತ ಹೇಳ್ತಿದ್ವಿ ಅಲ್ವಾ? ನಮ್ಮನ್ನ ಜನ ಏನಂತ ಕರೀತಿದ್ರು? ಛತ್ರಿ ಅಂತ ಕರೀತಿದ್ರು. ನಮ್ಮನ್ನ ಮೊದ್ಲು ಏನ್ ಮಾಡಿದ್ರು? ಇವ್ರು ಭಾರಿ ಅಪ್ಪ ಛತ್ರಿ ಅಪ್ಪ, ಭಾರಿ ಮಳ್ಳ, ಇವ್ರು ಭಾರಿ ಮಳ್ಳಿ ಅಮ್ಮ, ಅಯ್ಯೋ ಅಯ್ಯೋ. ಮಾತಲ್ಲೇ ಏನ್ ಮಾಡ್ಬಿಡ್ತಾರೆ? ಹಿಂಗ್ ಕಣ್ ಮುಚ್ಚಿ ಹಿಂಗ್ ತಲೆ ಮಾಡಿಸಲ್ಲಿ, ಹಿಂಗ್ ತಿರುಗಿಸಲ್ಲಿ ಕಳ್ತನ ಮಾಡ್ಬಿಡ್ತೀವಿ, ಹಿಂಗ್ ತಿರುಗಿಸಲ್ಲಿ ಬದಲಾಯಿಸ್ಬಿಡ್ತಿದ್ವಿ, ತೂಕದಲ್ಲಿ ಹೊಡೆದ್ಬಿಡ್ತಿದ್ವಿ, ಪೇಂಟ್ ಅಲ್ಲಿ ಹೊಡೆದ್ಬಿಡ್ತಿದ್ವಿ. ಪ್ರೈಸ್ ಗಾಡ್. ಆ ತರ ಕಳ್ಳರ ಕೂಟ ಆಗಿತ್ತು ಮೊದಲು. ನಮ್ಮ ಕೂಟ ಎಲ್ಲ ಎಂತ ಕೂಟ? ಕಳ್ಳರ ಕೂಟ, ಮೋಸ ಮಾಡೋರು ಗ್ಯಾಂಗು, ಜಗಳ ಆಡೋರು ಗ್ಯಾಂಗು, ರೌಡಿ ಗ್ಯಾಂಗು, ಆ ರೀತಿ ಇತ್ತು. ಈಗ ಯಾವ ಗ್ಯಾಂಗ್ ಇದು? ಯಥಾರ್ಥರ ಗ್ಯಾಂಗ್. ಎಂತ ಗ್ಯಾಂಗ್ ಇದು? ಎಂತ ಗ್ಯಾಂಗ್ ಇದು? ರೌಡಿ ಗ್ಯಾಂಗ? ಇಲ್ಲ. ಅಲ್ಲೂಯ, ಇದು ಎಂತ ಗ್ಯಾಂಗ್ ಇದು? ಯಥಾರ್ಥ ಕೂಟ. ಈಗ ಯಥಾರ್ಥ ಕೂಟದಲ್ಲಿ ನಮ್ಮ ಹೃದಯ ಹೆಂಗಿರಬೇಕು? ಒಬ್ರಿಗೊಬ್ಬರ ಮಧ್ಯದಲ್ಲಿ ಯಥಾರ್ಥವಾದ ಪ್ರೀತಿ, ಯಥಾರ್ಥವಾದಂಥ ಮನಸ್ಸು, ಯಥಾರ್ಥವಾದಂಥ ಯೋಚನೆ, ಯಥಾರ್ಥವಾದಂಥ ಬುದ್ಧಿ ಇರಬೇಕು. ಕುಯುಕ್ತಿ, ಕುತಂತ್ರ ಇವುಗಳನ್ನು ಇಟ್ಕೊಂಡು ನಾವೇನ್ ಮಾಡಬಾರ್ದು? ಇಲ್ಲಿ ಜೀವಿಸಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಬರುವಾಗ ನಮಗೆ ಯಥಾರ್ಥತೆಯನ್ನ ದೇವರು ಕಲಿಸ್ಕೊಡ್ತಾನೆ. ಅಲ್ಲೆಲೂಯ. ಮೊದಲು ನಮ್ಮಲ್ಲಿ ಮೋಸ, ವಂಚನೆ, ಕುಯುಕ್ತಿ, ಕುತಂತ್ರ, ಅನ್ಯಾಯ, ಯಾರಿಗೂ ಮೋಸ ಮಾಡೋಣ, ಯಾರ ಹತ್ರ ಹೊಡ್ಕೊಂತಿರೋಣ, ಯಾರಿಗೂ ಸುಳ್ಳು ಹೇಳೋಣ ಎಂಬುದಾಗಿನೇ ಇತ್ತು. ಇಲ್ಲಿ ಬಂದ ಮೇಲೆ ನಮ್ಮನ್ನ ದೇವರು ಬದಲಾಯಿಸಿದ. ಅದಕ್ಕೆ ಇದು ಯಾವ ಕೂಟ? ಇದು ಯಥಾರ್ಥ ಕೂಟ. ಹಲ್ಲೆಲೂಯ. ಮೊದಲನೇ ಕೂಟ ಎಂತ ಸಭೆ? ಪರಿಶುದ್ಧರ ಸಭೆ. ಎರಡನೇದಾಗಿ ಎಂತ ಕೂಟ? ಇದು ಯಥಾರ್ಥವಾದ ಕೂಟವಾಗಿ ಕಾಣಲ್ಪಡುತ್ತದೆ. ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನವನ್ನು ತೆಗೆದುಕೊಳ್ಳೋಣ. ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಕೆಳಗೆ ಓದ್ಕೊಳ್ರಿ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ನಾವೆಲ್ಲಿ 5ನೇ ವಚನ ನೋಡ್ತೇವೆ. ಮೂರನೇದಾಗಿ ಹಾಗೆ ನಾವೆಲ್ಲರೂ ಒಟ್ಟಾಗಿ, ಒಂಟಿಯಾಗಿ ಅಲ್ಲ. ಎಲ್ಲರೂ ಹೇಳ್ರಿ, ಒಟ್ಟಾಗಿ. ಒಂಟಿಯಾಗಿ ಅಲ್ಲ. ಏನಾಗಿಲ್ಲ? ಒಂಟಿಯಾಗಿ ಇಲ್ಲ. ಎಲ್ಲರೂ ಹೇಳ್ರಿ. ನೀನು ಒಂಟಿಯಾಗಿದ್ರೆ ಸಭೆ ಆಗಿರಕ್ಕಾಗಲ್ಲ. ಒಂಟಿಯಾಗಿರೋನ ದೇವ್ರೇನ್ ಮಾಡಿದ್ರು? ಸಭೆಯೊಂದಿಗೆ ಸೇರಿಸಿದ್ರು. ಈಗ ನೋಡ್ರಿ, ಈ ಕೈ ಇದಕ್ಕೆ ಯಾವಾಗ ಬೆಲೆ ಇರುತ್ತೆ ಅಂದ್ರೆ ದೇಹದೊಂದಿಗೆ ಅಂಟ್ಕೊಂಡಿದ್ದಾಗ ಮಾತ್ರ ಈ ಕೈಗೆ ಏನಿರುತ್ತೆ? ಬೆಲೆ ಇರುತ್ತೆ. ಈ ಕೈನ ದೇಹದಿಂದ ತೆಗೆದು ಬಿಟ್ರೆ ಈ ಕೈ ಏನ್ ಮಾಡಲ್ಲ? ಕೆಲಸ ಮಾಡಲ್ಲ. ಈ ಕೈ ಏನಾಗುತ್ತೆ? ಕೊಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಕೈ ವಾಸನೆ ಬರಕ್ಕೆ ಪ್ರಾರಂಭ ಆಗುತ್ತೆ. ಅದೇ ತರ ಸಭೆ ಒಳಗಡೆ ಯಾರಿಲ್ವೋ ಅವನು ಕೆಲಸ ಮಾಡಕ್ಕಾಗಲ್ಲ. ಆತನು ಕೊಳಿಲಿಕ್ಕೆ ಪ್ರಾರಂಭವಾಗ್ತಾನೆ, ದುರ್ವಾಸನೆ ಬರ್ತದೆ. ಅದಕ್ಕೆ ನಾವೆಲ್ಲರೂ ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿ, ಒಟ್ಟಾಗಿ. ಎಲ್ಲರೂ ನಾವೆಲ್ಲನಾಗಿವಿ? ಒಟ್ಟಾಗಿ. ಎಲ್ಲರೂ ಹೇಳೋಣ, ನಾನೇ ಬೇರೆ, ನೀನೇ ಬೇರೆ, ನಮ್ಮೂರೇ ಬೇರೆ, ನಿಮ್ಮೂರೇ ಬೇರೆ, ಮನೋಡು, ತೆಲುಗಿನವ್ರು, ನಾವು ತಮಿಳ್ನವರು, ನೀವು ಅಣ್ತಮ್ಗಳು. ಇವತ್ತು ಅನೇಕರು ಏನಾಯ್ತು? ಅದೊಂದು ನಾವು ಅಣ್ತಮ್ಮ ಆಗ್ಬೇಕು. ನಿಮ್ಮ ಕುಲ ಯಾವುದು? ನಾವು ಮಾವ ಅಳಿ ಆಗ್ಬೇಕು, ಸಂಬಂಧ ಆಗ್ಬೇಕು. ಪ್ರೈಸ್ ಅಲ್ಲ. ಈ ರೀತಿಯಾಗಿ ಅಲ್ಲ ಒಟ್ಟಿಗೆ ಆಗೋದು. ಏನಾಗಬೇಕು? ಇಲ್ಲಿ ಕ್ರಿಸ್ತನಲ್ಲಿ ಎಲ್ಲರೂ ಒಟ್ಟಾಗಿ. ನೀನು ಒಟ್ಟಾಗಿದ್ರೇನೆ ಕ್ರಿಸ್ತನ ದೇಹದಲ್ಲಿ, ಕ್ರಿಸ್ತನಲ್ಲಿ ಏನಾಗಿದ್ದಿ? ಒಂದೇ ದೇಹವಾಗಿದ್ದೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಮನೆಕೋಟೆ ಸಭೆ, ಇದು ಹಿರಿಯೂರು ಚರ್ಚಿನವರು, ಅವರು ಪರಶುರಾಮ್ ಚರ್ಚಿನವರು, ಅವರು ಜಡೆಕುಂಟೆ ಅವರು,
ಜಡೆ ಕೊಟ್ಟವ್ರಿಗೆ ಹಂಗ, ಮನೆ ಕೊಟ್ಟವ್ರು ಹಿಂಗನ, ಹಿರಿಯರು ಹಿಂಗನ, ನಾವೇನಿಲ್ವಾ, ಹಂಗಿಲ್ವಾ? ಇಲ್ಲ ಇಲ್ಲ, ನಾವೆಲ್ಲರೂ ಏನಾಗಿದ್ದೀವಿ? ಒಟ್ಟಾಗಿ ಒಂದೇ ದೇಹವಾಗಿದ್ದೇವೆ. ಮನೆ ಕೊಟ್ಟವರೇ ಬೇರೆ ಅಲ್ಲ, ಹಿರಿಯೂರಿನವರು ಬೇರೆ ಅಲ್ಲ, ಜಡೆ ಕುಂಟವರು ಬೇರೆ ಅಲ್ಲ, ಪರಶಾಂಪುರದವ್ರು ಬೇರೆ ಅಲ್ಲ, ಫಸ್ಟ್ ಆರಾಧನೆ ಬರೋರು ಕೊಂಬುಗಳಲ್ಲ, ಸೆಕೆಂಡ್ ಆರಾಧನೆ ಮಾಡೋರು ಸಣ್ಣವರಲ್ಲ, ಎಲ್ಲರೂ ಏನಾಗಿದ್ದೀವಿ? ಒಟ್ಟಾಗಿದ್ದೇವೆ. ಹಂಗಿದೀವಾ? ಹಂಗಿದೀವಾ? ಅಲ್ಲೆಲ್ಲೂಯ್ಯ. ಮನೆ ಕೊಟ್ಟವರು ಬೇರೆನಾ, ನಾವು ಬೇರೆನಾ? ಇಲ್ಲ. ಜಡೆ ಕೊಟ್ಟವ್ರು ಬೇರೆನಾ, ನಾವು ಬೇರೆನಾ? ಇಲ್ಲ. ನೆನ್ನೆ ಮೊನ್ನೆ ಬಂತು ಪರಶಾಂಪುರ, ಹಿರಿನವರು ಎಷ್ಟು ಹಳೆಯಬ್ರು ಅಂತ ಏನಾರು ಇದೆಯಾ? ಇಲ್ಲ. ಎಲ್ಲ ಏನಾಗಿದ್ದೀವಿ? ಏನಾಗಿರ್ಬೇಕು? ಒಟ್ಟಾಗಿರ್ಬೇಕು. ಸೊ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ಏನಾಗಿದ್ದೀವಿ? ದೇಹ. ಎಲ್ಲರೂ ಹೇಳ್ರಿ, ಒಂದೇ ದೇಹ. ಏನಾಗಿದ್ದೀವಿ? ಒಂದೇ ದೇಹ. ಚರ್ಚ್ನ ಏನಂತ ಕರೀತಾರಂದ್ರೆ ಒಂದೇ ದೇಹ, ದ ಬಾಡಿ ಆಫ್ ಕ್ರೈಸ್ಟ್. ಬಾಡಿ ಆಫ್ ಕ್ರೈಸ್ಟ್ ಅಂತ ಹೇಳಿದಾಗ ಮನೆ ಕೊಟ್ಟೆ ಸಭೆನೇ ಬೇರೆ ಅಲ್ಲ, ಅದೇ ಅಲ್ಲ, ಬೇರೆ ಅಲ್ಲ, ಇದು ಬೇರೆ ಅಲ್ಲ ಪ್ರೇರೆ, ಎಲ್ಲವೂ ಒಂದೇ. ಪ್ರಪಂಚದ ಎಲ್ಲಾ ಕಡೆಗಳಿರೋ ಸಭೆಗಳೆಲ್ಲ ಒಟ್ಟಾಗಿ ಏನಾಗಿದೆ? ಒಂದೇ ದೇಹವಾಗಿದೆ. ಏನಾಗಿದೆ? ಒಂದೇ ದೇಹವಾಗಿದೆ. ಹಾಗಾದ್ರೆ ಆ ಚರ್ಚು ಒಂದೇ, ಈ ಚರ್ಚು ಒಂದೇ ಅಂತ ಹೇಳೋದಲ್ಲ. ಯಾವ ಚರ್ಚಲ್ಲಿ ಯಾರನ್ನ ದೇವರು ಇಟ್ಟಿದ್ದಾನೋ ಅಲ್ಲಿ ನಾವು ಏನಾಗಿರ್ಬೇಕು? ಇರುವುದು ದೇವರು ನಮಗೆ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ನಿನ್ನನ್ನು ಎಲ್ಲಿ ಇಟ್ಟಿದಾನೋ ಅಲ್ಲಿ ಏನಾಗಬೇಕು? ನಾವು ದೇವರು ನಂಬಿಗಸ್ತನಾಗಿರ್ಬೇಕು. ಅದಕ್ಕೆ ನಾವೇನಾಗಿರ್ಬೇಕು? ಒಂದು ವೇಳೆ ನಾವು ವಿವಾಹದ ನಂತರವಾಗಿ ಅಯ್ಯೋ ನನ್ನ ಅವಳನ್ನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಇವಳನ್ನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಇವನನ್ನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಅವನನ್ನ ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಅವ್ರು ನೋಡು ಹೆಂಗಿದ್ದಾರೆ, ಇವ್ರು ನೋಡು ಹೆಂಗಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋದ್ರಲ್ಲಿ ಅದೇನಾಗುತ್ತೆ? ಅದು ಪಾಪವಾಗುತ್ತೆ, ತಪ್ಪಾಗುತ್ತೆ. ಹಲ್ಲೆಲೂಯಾ. ಒಂದು ಸಾರಿ ವಿವಾಹವಾದದ್ದು ಅದು ಶಾಶ್ವತವಾದದ್ದೇ ಆಗಿ ಉಳ್ಳದಾಗಿ ಕಾಣಲ್ಪಡುವಂಥದ್ದಾಗಿದೆ. ಹಾಗೆ ಸಭೆಯಲ್ಲಿ ದೇವರು ಕ್ರಿಸ್ತನಲ್ಲಿ ಸೇರಿಸಿದ ಮೇಲೆ ಏನಿರ್ಬೋದು? ಮೇಲು ಕೀಳುಗಳು, ಕೊರತೆಗಳು ಇರ್ಬೋದು. ನಾವೇನ್ಬೇಕು? ಒಂದು ಕುಟುಂಬದಲ್ಲಿ ಮೇಲು ಕೀಳು ಎಂಬುದೇನಿರ್ತದೆ? ಇರುವಂಥದ್ದಾಗಿದೆ. ಹೆಂಡತಿಯಲ್ಲಿ ಗಂಡನಲ್ಲಿ ಹೆಚ್ಚು ಕಡಿಮೆಗಳು ಇರುವಂಥದ್ದಾಗಿದೆ. ಅದನ್ನು ಸಹಿಸಿಕೊಳ್ಳುವಂತೆ ಸಭೆಯಲ್ಲಿ ನಾವೇನ್ ಮಾಡಬೇಕು? ಒಬ್ಬರನ್ನೊಬ್ಬರನ್ನ ಸಹಿಸಿಕೊಳ್ಳೋರಾಗಿರ್ಬೇಕು. ಹಲ್ಲೆಲೂಯಾ. ಒಬ್ಬರು ಸ್ನಾನ ಮಾಡಿ ಬಂದು ಕೂತ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ಇನ್ನೊಬ್ರು ಸ್ನಾನ ಮಾಡ್ದೇನೆ ಬಂದು ಕೂತ್ಕೊಳ್ತಾರೆ. ಪಕ್ಕದಲ್ಲಿ ಕೂತ್ಕೊಳ್ಳೋ ವಾಸನೆ ಇರ್ತದೆ. ಏನ್ ಮಾಡ್ಬೇಕು ಅದಕ್ಕೆ? ಈ ಚರ್ಚಿಗೆ ನಾನು ಹೋಗಲ್ಲಪ್ಪ, ಅವ್ನು ಸ್ನಾನ ಮಾಡ್ಕೊಂಡ್ ಬರಲ್ಲ, ಅಲ್ಲಿ ಯಾರು ಚರ್ಚಲ್ಲಿ ಎಲ್ಲ ಕೊಳುಕು ವಾಸನೆ ಹೊಡ್ಕೊಂಡ್ ಬರ್ತಾರೆ, ಛೆ ಅಂತ ಏನ್ ಮಾಡ್ಬಾರ್ದು ಅಂತ ಚರ್ಚ್ನ ಬಿಡೋದು ಅದು ಯೋಗ್ಯವಾದದಲ್ಲ. ಸಹಿಸಿಕೊಳ್ಳೋರಾಗಿರ್ಬೇಕು. ಹೇಗೆ ಯೇಸು ಸ್ವಾಮಿ ನಾವು ಪಾಪಿಗಳಾಗಿದ್ದಾಗ ಸಹಿಸ್ಕೊಂಡು ನಾವು ಒಬ್ಬರಿಗೊಬ್ಬರು ಏನ್ ಮಾಡಬೇಕು? ಸಭೆಯಲ್ಲಿ ಸಹಿಸಿಕೊಳ್ಳೋರಾಗಿರ್ಬೇಕು. ಸೊ ನಾವು ಮೊದಲಾಗಿ ನೋಡಿದ್ವಿ ಪರಿಶುದ್ಧರ ಸಭೆ ಎಂಬುದಾಗಿ, ಎರಡನೇದಾಗಿ ನೋಡಿದ್ವಿ ಯಥಾರ್ಥರ ಕೂಟ ಎಂಬುದಾಗಿ, ಮೂರನೇದಾಗಿ ನೋಡಿದ್ವಿ ಕ್ರಿಸ್ತನ ದೇಹ. ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಏನಾಗಿದ್ದೀವಿ? ಒಂದೇ ದೇಹ. ನಾವೆಲ್ಲರೂ ಒಂದೇ, ಬೇರೆ ಎಂಬುದಾಗಿ ತಿಳ್ಕೊಳ್ಳಬಾರದು. ಎರಡು ತರ ಒಂದೇ ಇದೆ. ಒಂದು ಆತ್ಮಿಕವಾದ ರೀತಿಯಲ್ಲಿ ನನ್ನಲ್ಲಿರುವ ಜೀವ ನಿನ್ನಲ್ಲಿದೆ, ನಿನ್ನಲ್ಲಿರುವ ಜೀವ ನನ್ನಲ್ಲಿ ಇದೆ. ಈ ಜೀವಕ್ಕೆ ಬ್ಲಡ್ ಇಲ್ಲ, ನಮ್ಮ ದೇಹಕ್ಕೆ ಮಾತ್ರ ಬ್ಲಡ್ ಇದೆ. ಈ ಬ್ಲಡ್ ಅಲ್ಲಿ ಏನಿದೆ? ಆ ಗ್ರೂಪ್ ಈ ಗ್ರೂಪ್ ಅಂತ ಇದೆ, ಆದ್ರೆ ಜೀವಕ್ಕೇನಿಲ್ಲ, ಹೇಳಿಲ್ಲ. ಹಾಗಾದ್ರೆ ನನ್ನಲ್ಲಿರುವ ಜೀವ ಕ್ರಿಸ್ತನ ಜೀವ, ನಿನ್ನಲ್ಲಿರುವ ಜೀವ ಏನಾಗಿದೆ? ಕ್ರಿಸ್ತನ ಜೀವ ಇರೋದ್ರಿಂದ ನಾವೆಲ್ಲರೂ ಒಂದೇ ಆಗಿದ್ದವರಾಗಿ ಕಾಣಲ್ಪಡೋರಾಗಿದ್ದೇವೆ. ಪ್ರೇರೆ, ಆಮೆನ್, ಹಲ್ಲೆಲೂಯಾ. ಈಗ ನಾವು ನಾಲ್ಕನೇದಾಗಿ ನಾವು ನೋಡಕ್ ಹೋಗ್ತೀವಿ. ಯೆಶಾಯ 60ನೇ ಅಧ್ಯಾಯ 21ನೇ ವಚನವನ್ನ ಓದಿಕೊಳ್ಳೋಣ. ಯೆಶಾಯ 60:21 ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಓದ್ಕೊಳ್ರಿ. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡುತ್ತೇವೆ, ನಾನು ನನ್ನ 21ನೇ ವಚನ, ನಿನ್ನ ಜನರೆಲ್ಲರೂ ಸಧರ್ಮಿಗಳಾಗಿರುವರು, ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿ. ಏನಂತೆ? ನಾನು ನೆಟ್ಟ ಸಸಿ, ಬ್ರಾಂಚ್,
ಸಸಿಯಾಗಿಯೂ ಇರುವುದು. ಸೊ ಹಾಗಾದ್ರೆ ದೇವರ ನಾವೆಲ್ಲರೂ ಏನಾಗಿ ಸಭೆ ಎಂಬುದು ಏನಾಗಿದೆ? ಸಸಿ ಆಗಿದೆ. ಎಲ್ಲರೂ ಹೇಳೋಣ, ಸಸಿ. ಶಶಿ ಅಲ್ಲ, ಏನು ಸಸಿ ಅಂದ್ರೆ ಏನು? ಗಿಡ. ನಾವೆಲ್ಲರೂ ಬ್ರಾಂಚ್ ಅಥವಾ ಇದು ಕ್ರಿಸ್ತನಲ್ಲಿ ನಾವೆಲ್ಲರೂ ಸಸಿಗಳಾಗಿ ಕೊಂಬೆಗಳಾಗಿದ್ದೇವೆ. ಇನ್ನೊಂದು ಬ್ರಾಂಚ್ ನೋಡ್ಬೇಕಾದ್ರೆ ಕೊಂಬೆಗಳಾಗಿದ್ದೇವೆ. ಕೊಂಬೆ ಯಾವುದರೊಂದಿಗೆ ಅಂಟ್ಕೊಂಡಿರುತ್ತೆ? ಅದು ಇದರೊಂದಿಗೆ ಅಂಟ್ಕೊಂಡಿರುತ್ತೆ. ಗಿಡದೊಂದಿಗೆ ಏನಾಗಿರುತ್ತೆ? ಕೊಂಬೆ ಮರದೊಂದಿಗೆ ಅಂಟ್ಕೊಂಡಿರ್ತದೆ. ಮರಕ್ಕೆ ಕೊಂಬೆಗೆ ಮರ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ? ಕೊಂಬೆ ಬೆಳಿಲಿಕ್ಕೆ ಆಗಲ್ಲ. ಒಂದು ವೇಳೆ ಕೊಂಬೆ ಕತ್ತರಿಸಿದ್ರು ಮರ ಏನಾಗುತ್ತೆ? ಬೆಳೆಯುತ್ತೆ. ಕೊಂಬೆನೇ ಮರನೇ ಇಲ್ಲ ಅಂದ್ರೆ ಬೆಳೆ. ಈಗ ನೋಡ್ರಿ, ನೀರಿಲ್ಲ ಅಂದ್ರೆ ಸಮುದ್ರ, ನೀರಿಲ್ಲ ಅಂದ್ರೆ ಮೀನು ಮರಕ. ಅಂದ್ರೆ ಮೀನಿಲ್ಲ ಅಂದ್ರೆ ನೀರು ಇರುತ್ತಾ? ನೀರಿಲ್ಲ ಅಂದ್ರೆ ಮೀನಿರಲ್ಲ. ಒಂದ್ ವೇಳೆ ನದಿಲಿ ಸಮುದ್ರ ಇಲ್ಲ ಅಂದ್ರೆ ಏನಿರಲ್ಲ? ಮೀನುಗಳು ಇರಲ್ಲ ಅಂತ. ಒಂದ್ ವೇಳೆ ಮೀನುಗಳಿಲ್ಲ ಅಂದ್ರೆ ಸಮುದ್ರ ಇರುತ್ತಾ ಇರಲ್ವಾ? ಇರುತ್ತೆ. ಹಲ್ಲೆಲೂಯಾ. ಸೊ ಅದೇ ತರ ಪ್ರೇರೆ, ನಾವು ದೇವರನ್ನು ಇಲ್ಲದೆ ನಾವೇನ್ ಮಾಡಕ್ಕೂ ಆಗಲ್ಲ. ದೇವರನ್ನು ಬಿಟ್ಟು ನಾವೇನನ್ನು ಮಾಡಕ್ಕಾಗಲ್ಲ. ಅದಕ್ಕೆ ಸ್ವಾಮಿ, ನನ್ನನ್ನು ಬಿಟ್ಟು ನೀವೇನನ್ನು ಮಾಡಲಾರರಿ. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಬಹಳ ಫಲಗಳನ್ನು ಕೊಡುವಿರಿ. ಅದರೊಂದಿಗೆ ನಾವು ಕಾಡು ಕೊಂಬೆ ಆಗಿದ್ವಿ. ದೇವರೇನ್ ಮಾಡೋದು? ನಮ್ಮನ್ನ ಕಸಿ ಮಾಡಿ ಊರಿನ ಕೊಂಬೆಯೊಂದಿಗೆ ಮರದೊಂದಿಗೆ ಏನ್ ಮಾಡಿದ್ದಾನೆ? ದೇವರು ನಮ್ಮನ್ನ ಸೇರಿಸಿದ್ದಾನೆ. ನಮ್ಮ ಸ್ವಭಾವಗಳೇ ಬೇರೆ ಆಗಿತ್ತು, ನಮ್ಮ ಯೋಚನೆಗಳೇ ಬೇರೆ ಆಗಿತ್ತು, ನಮ್ಮ ನಡತೆಗಳೇ ಬೇರೆ ಆಗಿತ್ತು. ನಾವು ವಕ್ರವಾಗಿನೇ ಇತ್ತು. ನಮ್ಮ ಬುದ್ಧಿಗಳೆಲ್ಲ ವಕ್ರ, ನಮ್ಮ ನಡತೆಗಳೆಲ್ಲ ವಕ್ರ, ಹೊಟ್ಟೆ ಕಿಚ್ಚು, ಕಹಿ, ಇವುಗಳಲ್ಲೇ ನಾವಿದ್ವಿ. ಈಗ ದೇವರೇನ್ ಮಾಡೋದು? ಅದನ್ನ ಕತ್ತರಿಸಿ ಈಗ ಯಾರೊಂದಿಗೆ ನಮ್ಮನ್ನು ಸೇರಿಸಿದ್ದಾನೆ? ಕ್ರಿಸ್ತನೆಂಬ ಕೊಂಬೆಯೊಂದಿಗೆ, ಮರದೊಂದಿಗೆ ದೇವರು ನಮ್ಮನ್ನ ಸೇರಿಸಿದ್ದಾನೆ. ಅದಕ್ಕೆ ನಾವೆಲ್ಲರೂ ಕ್ರಿಸ್ತನ ಏನಾಗಿದ್ದೀವಿ? ಸಸಿಗಳಾಗಿದ್ದೀವಿ, ಕೊಂಬೆಗಳಾಗಿದ್ದೇವೆ. ಏನಾಗಿದ್ದೀವಿ ನಾವು? ಕೊಂಬೆಗಳು. ಕೊಂಬೆ ಕ್ರಿಸ್ತನೊಂದಿಗೆ ಸೇರಿದ್ರಿಂದ ಕ್ರಿಸ್ತನಲ್ಲಿರುವಂತ ಫಲವು ಸಭೆಯಲ್ಲಿ ಪ್ರೀತಿ, ಸಮಾಧಾನ, ಸಂತೋಷ, ಉಪಕಾರ, ದಯೆ ಇವುಗಳು ಏನಾಗುತ್ತೆ? ಉಂಟಾಗ್ತಾನೆ ಇರ್ತದೆ. ಅದಕ್ಕೆ ನಾವು ಹಗಲು ಇರುಳು ದೇವರ ವಾಕ್ಯವನ್ನು ಏನ್ ಮಾಡ್ಬೇಕು? ನಾವು ಧ್ಯಾನ ಮಾಡ್ತಾನೆ ಇರ್ಬೇಕು. ಭಾನುವಾರ ಕೇಳಿದ ಪ್ರಸಂಗನ ಬಿಟ್ಬಿಡ್ಬಾರ್ದು. ಇವತ್ತು ಎಷ್ಟು ದಿವಸ ಆಯ್ತು? 4 ದಿನ ಆಯ್ತು. ಏನ್ ಭಾನುವಾರ ಪ್ರಸಂಗ ಕೇಳಿದ್ವಿ? ಇಷ್ಟ ತನಕ ಚೆನ್ನಾಗಿ ಮಾತಾಡಿದಿರಿ ಪಾಸ್ಟ್ರೆ, ಈಗ ಯಾಕೆ ಪ್ರಶ್ನೆ ಕೇಳ್ತೀರಿ? ಪ್ರಶ್ನೆ ಕೇಳ್ದೇನೆ ಏನ್ ಮಾಡ್ರಿ? ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇರಿ, ಚೆನ್ನಾಗೈತೆ. ಪ್ರಶ್ನೆ ಕೇಳಿದ್ರೇನೆ ನಮಗೆ ಹೊಟ್ಟೆ ಎಲ್ಲ ಏನಾಗುತ್ತೆ? ಗಳಮಳ ಆಗ್ತದೆ, ಭಯ ಆಗುತ್ತೆ. ಪ್ರೈಸ್ ಗಾಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೇಳಿದ ವಾಕ್ಯವನ್ನು ಏನ್ ಮಾಡಬಾರ್ದು? ಬಿಟ್ಬಿಡ್ಬಾರ್ದು. ಭಾನುವಾರ ಕೇಳಿದ್ನ ಏನ್ ಮಾಡಬಾರ್ದು? ಬಿಟ್ಬಿಡ್ಬಾರ್ದು. ಏನ್ ಭಾನುವಾರ ಕೇಳಿದ್ರಿ? ಗಂಡನಿಗೆ ಹೇಳ್ಬೇಕು. ಭಾನುವಾರ ಏನ್ರಿ ಹೇಳಿದ್ರು ಪಾಸ್ಟ್ರು? ಹೆಂಡ್ತಿನ ಕೇಳಬೇಕು, ಪಾಸ್ಟ್ರು ಏನ್ ಹೇಳಿದ್ರು ಭಾನುವಾರ ಅಂತ ಏನ್ ಮಾಡ್ಬೇಕು? ಒಬ್ರಿಗೊಬ್ರು ಮಾತಾಡ್ಬೇಕು. ಫೋನ್ ಮಾಡಿ ಆದ್ರೂ ಕೇಳ್ಬೇಕು. ಯಾರಿಗಾದ್ರೂ ಫೋನ್ ಮಾಡ್ತಿರಲ್ಲ ಸಭೆಯಲ್ಲಿರೋರಿಗೆ, ಅಣ್ಣ ಈ ಭಾನುವಾರ ಪಾಸ್ಟ್ರು ಏನ್ ವಾಕ್ಯ ಹೇಳಿದ್ರು ನಿನಗೆ ಗೊತ್ತಾ? ಇಂಥ ವಾಕ್ಯ ಹೇಳಿದ್ರಪ್ಪ. ಇಲ್ಲ ಗೊತ್ತಿಲ್ಲ. ಇನ್ನೊಬ್ರಿಗೆ ಫೋನ್ ಮಾಡ್ಬೇಕು. ಈ ಭಾನುವಾರ ಏನ್ ವಾಕ್ಯ ಗೊತ್ತಾ? ಗೊತ್ತಿಲ್ಲಪ್ಪ. ಇನ್ನೊಬ್ರಿಗೆ ಗೊತ್ತಾಯ್ತು. ಇನ್ನೊಬ್ಬರಿಗೆ ಹೇಳ್ಬೇಕು, ಈ ವಾರ ಈ ವಾಕ್ಯ ಕೊಟ್ರಂತೆ ಅಂತ ಹೇಳ್ಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಅವ್ರಿಗೆ ಹೇಳ್ಬೇಕು. ಹೀಗೆ ರಾತ್ರಿ ಹಗಲು ರಾತ್ರಿ ಧರ್ಮಶಾಸ್ತ್ರದಲ್ಲಿ ವಾಕ್ಯದಲ್ಲಿ ಅತ್ಯಾನಂದ ಪಡುವವನು, ಧ್ಯಾನ ಮಾಡುವವನು ಎಷ್ಟೋ ಧನ್ಯನು. ಅವನಿಗೆ ಯಾವ ವಿಷಯದಲ್ಲೂ ಚಿಂತೆ ಭಾರ ಎಂಬುದು ಇರೋದಿಲ್ಲ. ಹಲ್ಲೆಲೂಯಾ. ಅವನು ನಿಶ್ಚಿಂತನಾಗಿರ್ತಾನೆ, ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ, ಎಲೆ ಉದುರದೇ ಇಲ್ಲ. ಕೈಟು ಮಾಡೋದೆಲ್ಲವೂ ಏನಾಗ್ತಾ ಇರ್ತದೆ? ಸಫಲವಾಗ್ತಾನೆ ಇರ್ತದೆ. ಅದಕ್ಕೆ ವಾಕ್ಯಗಳನ್ನು ಮರ್ತು ಬಿಡಬಾರ್ದು. ರಾತ್ರಿ ಹಗಲು ಏನ್ ಮಾಡ್ಬೇಕು? ಭಾನುವಾರ ಕೊಟ್ಟಿದ್ನ ಕೇಳ್ತಾನೆ ಇರ್ಬೇಕು. ಈಗ ಯೂಟ್ಯೂಬ್ ಅಲ್ಲಿ ಇದೆ, ಫೇಸ್ಬುಕ್ ಅಲ್ಲಿ ಇರ್ತದೆ. ನೀವೇನ್ ಮಾಡ್ಬೇಕು? ಕೇಳಿ ವಾಕ್ಯದಲ್ಲೇ ಆನಂದ ಪಡ್ಬೇಕು. ವಾಕ್ಯ ಅಂತ ಹೋಗ್ಬಿಟ್ರೆ ಹೊಟ್ಟೆ ತುಂಬಿಡುತ್ತ ಅಂತ ಹೇಳಿದ್ರೆ ಹೊಟ್ಟೆ ತುಂಬಲ್ಲ. ವಾಕ್ಯ ಅಂತ ಹೇಳಿದ್ರೆ ಹೊಟ್ಟೆ ತುಂಬುತ್ತೆ. ವಾಕ್ಯ ಅಂತ ಇರುವಾಗ ದೇವರ ಆಶೀರ್ವಾದ ಉಂಟಾಗುತ್ತೆ, ದೇವರ ಮಹಿಮೆಯನ್ನು ನೀವು ಕಾಣ್ತೀರಿ. ಹಾಗಾದರೆ ಸಭೆಯನ್ನ 4ನೇದಾಗಿ ನಾವು ನೋಡ್ತೀವಿ, ಸಸಿ ಅಥವಾ ಕೊಂಬೆ, ಬ್ರಾಂಚ್ ಎಂಬುದಾಗಿ ನಾವು ನೋಡುವಂತರಾಗಿ ಕಾಣಪಡ್ತೇವೆ. 5ನೇದಾಗಿ ನಾವು ನೋಡ್ತೀವಿ ಪ್ರಕಟಣೆ 21ನೇ ಅಧ್ಯಾಯ 9ನೇ ವಚನ. ಪ್ರಕಟಣೆ 21
9ನೇ ವಚನ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ಸಾಕು. 9ನೇ ವಚನ, ಪ್ರಕಟಣೆ 21:9. ಕಡೆಯ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ. ಈ ಯಜ್ಞದ ಕುರಿಯಾದಾತನು ಯಾರು? ಯೇಸು ಕ್ರಿಸ್ತನು. ಯಾರು ಹೇಳ್ರಿ? ಯಜ್ಞದ ಕುರಿ ಅಂದ್ರೆ ಯಾರು? ಯೇಸು. ಸ್ನಾನಿಕನ ಯೋಹಾನದ ಇಗೋ ಪಾಪವನ್ನು ಹೊತ್ತು ತೀರಿಸುವ, ಲೋಕದ ಪಾಪವನ್ನು ಹೊತ್ತು ಯಜ್ಞದ ಕುರಿಮರಿ ಎಂಬುದಾಗಿ ಹೇಳಿದ. ಈಗ ಪರಲೋಕದಲ್ಲಿ ಇಲ್ಲಿ ಹೇಳಲ್ಪಡುತ್ತದೆ ಯಜ್ಞದ ಕುರಿ. ಯೇಸು ಏನಾಗಿದ್ದಾನೆ? ನಮಗಾಗಿ ಯಜ್ಞದ ಕುರಿ. ಆತನಿಗೆ ಹೆಂಡತಿಯಾಗತಕ್ಕ ಮೊದಲಿಗಿತ್ತಿಗಳನ್ನ, ಮೊದಲಿಗಿತ್ತಿ ಏನಂತ ಹೇಳ್ತದ ನೋಡ್ರಿ, ಬೈಬಲ್ ನೋಡ್ರಿ ಏನಂತಿದೆ? ಅದೇ ಹೆಂಡತಿ ಆಗತಕ್ಕ ಮೊದಲಿಗಿತ್ತಿನ ಏನು? ಮೊದಲಗಿತ್ತಿ. ಎಲ್ಲರೂ ಹೇಳ್ರಿ, ಮೊದಲಿಗಿತ್ತಿ ಅಂದ್ರೆ ಏನು? ಮೊದಲಿಗಿತ್ತಿಗಳು ಅಂದ್ರೆ ಏನು? ಮೊದಲಿಗಿತ್ತಿ ಅಂದ್ರೆ ಹೇಳ್ರಿ. ಮೊದಲಿಗಿತ್ತಿ ಅಂದ್ರೆ ಒಂದೇ ಅಲ್ವರ? ಮೊದಲಿಗಿತ್ತಿಗಳು ಅಂದ್ರೆ ಬಹುಜನ. ಇಲ್ಲಿ ನೋಡ್ತೇವೆ, ನೀನು ಮತ್ತು ನಾನು ದೇವರಿಗೆ ಏನಾಗಿದ್ದೀವಿ? ಮೊದಲಿಗಿತ್ತಿ ಆಗಿದ್ದೇವೆ. ಮೊದಲಿಗಿತ್ತಿ ಅಂದ್ರೆ ಏನು? ಮದುವೆ ಆಗಕ್ಕೆ ಹೋಗುವಂತ ಒಂದು ಹೆಣ್ಣು ಮಗಳಿಗೆ ಏನಂತ ಹೇಳ್ತಾರೆ? ಮೊದಲಿಗಿತ್ತಿ ಅಂತ ಹೇಳಿದೆ. ಮದುವೆ ಅಂದ್ರೆ ಅರ್ಥ ಏನು? ಇಬ್ಬರು ಒಂದಾಗಿ ಸೇರುವುದು, ಒಂದಾಗುವುದಕ್ಕೆ ಏನ್ ಹೇಳ್ತಾರೆ? ಮದುವೆ ಅಂತ ಹೇಳ್ತಾರೆ. ಹಾಗೆಯೇ ಈಗ ದೇವರು ನಮ್ಮನ್ನ ಹೇಗೆ ಭಾವಿಸುತ್ತಾನೆ, ದೇವರಿಗೆ ನಾವೆಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ನೋಡ್ಬೇಕಾದ್ರೆ, ಈ ಪ್ರಪಂಚದಲ್ಲಿ ನೋಡ್ರಿ, ಗಂಡು ಹೆಣ್ಣು, ಗಂಡ ಹೆಂಡತಿ ಸೇರುವಂತ ಸಂಬಂಧ ಅದು ಪವಿತ್ರವಾದಂಥದ್ದು. ಅದೆಂಥದ್ದಾಗಿದೆ? ಪವಿತ್ರವಾದದ್ದು. ಅದರಂತ ಒಂದು ಮ್ಯಾಜಿಕ್ ಬೇರೆ ಯಾವುದು ಇಲ್ವೇ ಇಲ್ಲ. ಎಷ್ಟೇ ತಂದೆ ತಾಯಿ ಮಕ್ಕಳನ್ನ ತುಪ್ಪದಲ್ಲೇ ಬೆಳೆಸಿದ್ರು, ಹೆಣ್ಮಕ್ಕಳನ್ನ ಎಷ್ಟೇ ಅವ್ರನ್ನ ಚೆನ್ನಾಗಿ ಸಾಕಿ ಬೆಳೆಸಿದ್ರು, ಎಷ್ಟೇ ಓದಿದ್ರು, ಮದುವೆ ಆಗಿ ಅವರು ತಮ್ಮ ಒಂದು ದಿನ 2 ದಿನ ಹೋದಾಗ, ಅಯ್ಯೋ ನಾವು ಹೋಗ್ತೀವಮ್ಮ, ಅಲ್ಲಿ ಗಂಡನಿಗೆ ಮಾಡೋಕೋರು ಯಾರು ಇಲ್ಲ. ಅಲ್ಲಿ ವಯಸ್ಸಾದವರು ಅಮ್ಮ ಅಪ್ಪ ಇದ್ರು, ಅವ್ರು ಹೆಂಗ ಇದ್ರು, ಅಯ್ಯೋ ಗಂಡನಿಗೆ ಮಾಡೋಕೋರು ಯಾರಿಲ್ಲ, ನಾನು ಹೋಗ್ತೀನಿ. 20 ವರ್ಷ 25 ವರ್ಷ ಸಾಕಿರ್ತಾರೆ, ಆದ್ರೆ ಗಂಡನ ಬಿಟ್ಟು ಏನ್ ಮಾಡಕ್ ಹೋಗಕ್ಕೆ ಆಗಲ್ಲ. ನೋಡ್ರಿ, ಈ ಜಾಯ್ನಿಂಗ್, ಈ ಕೂಡಿಸುವಿಕೆ ಯಾರು ಉಂಟು ಮಾಡಿದ್ದು? ಯಾರು ಉಂಟು ಮಾಡಿದ್ದು? ಎಲ್ಲಾಯ್ತು? ಯಾರು ಮಾಡಿದ್ದು? ಇದು ಆಶ್ಚರ್ಯ, ಇದು ಮೆರಕಲ್, ಅದ್ಭುತ ಅಂತ ಹೇಳ್ತಾರೆ. ಏನಿದು ಅದಕ್ಕೆ ಬೈಬಲ್ ಇದೆ, ಅವರಿಬ್ಬರು ಏನಾಗ್ತಾರೆ ಅಂದ್ರೆ ತಂದೆ ತಾಯಿಗಳನ್ನ ಬಿಟ್ಟು ಇಬ್ಬರು ಏನಾಗ್ಬಿಡ್ತಾರೆ? ಒಂದಾಗ್ಬಿಡೋದು. ಕೆಲವು ಸಮಯದಲ್ಲಿ ಈ ಗಂಡ ಹೆಂಡತಿ ಸಂಬಂಧ ಮಧ್ಯದಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಳ್ಳಿರೋದ್ರೆ, ಕೆಲವು ನೋಡ್ರಿ, ಈ ಪ್ರೀತಿ ಮಾಡೋದ್ ನಿಮಿತ್ತವಾಗಿ ಅಪ್ಪ ನಾನು ಕುಡಿದು ಸತ್ತೋಗ್ತೀನಿ, ವಿಷ ಕುಡಿದು ಸತ್ತೋಗ್ತೀನಿ, ಮನೆಗಿರೋ ಉರ್ಲಾಕಂದು ಸತ್ತೋಗ್ತೀನಿ, ನೀ ಸತ್ತರೆ ಸಾಯಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತಾರೆ? ಹುಡುಗನಿಗೋಸ್ಕರ ಅಪ್ಪ ಅಮ್ಮನ್ನೇ ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಹುಡುಗಿಗೋಸ್ಕರ ಅನೇಕ ಜನ ಹೋಗ್ಬಿಡ್ತಾರೆ. ಆಮೇಲೆ ಅವ್ರ ಜೀವಿತ ನೋಡ್ಬೇಕಾರೆ ಅದು ಕಾರಣ ಏನಂದ್ರೆ, ಅದು ಆಟೋಮೆಟಿಕ್ ಆಗಿ ಹಂಗೆ ಆಗ್ಬಿಡುತ್ತೆ, ಹೊಂದಾಣಿಕೆ ಆಗ್ಬಿಡುತ್ತದೆ. ಸೇಮ್ ಅದೇ ತರ ಮೊದಲಗಿತ್ತಿ ಎಂಬುದಾಗಿ ದೇವರು ನಮ್ಮನ್ನ ಕರೆಯುವನಾಗಿದ್ದಾನೆ. ಅದರ ಅರ್ಥ, ನಾನು ನಿಮ್ಮನ್ನು ಏನ್ ಮಾಡ್ಕೊಳ್ಳುವೆನು? ನಿಶ್ಚಯವಾಗಿ ನನ್ನ ಹೆಂಡತಿಯಾಗಿ, ಅಥವಾ ನನ್ನಲ್ಲಿ ನಿಮ್ಮನ್ನ ಒಬ್ಬರನ್ನಾಗಿ ಏನ್ ಮಾಡ್ಕೊಳ್ತೀನಿ? ಸೇರು. ಹೆಂಡತಿಯರು ಅಂತ ಹೇಳಿದ್ರೆ, ಮೊದಲಿಗಿತ್ತಿಗಳು ಅಂತ ಹೇಳಿದ್ರೆ ತಪ್ಪಾಗ್ತಿತ್ತು. ನಾವೆಲ್ಲರೂ ಪ್ರಪಂಚದಲ್ಲಿ ಎಲ್ಲ ದೇವ ಮಕ್ಕಳೆಲ್ಲರೂ ಸೇರಿದ್ರು ಎಷ್ಟು? ಒಂದೇ ಮೊದಲಗಿತ್ತಿ. ಹಾಗಾದ್ರೆ 5ನೇದಾಗಿ ಸಭೆ ಅಂದ್ರೆ ಏನು? ಮೊದಲಗಿತ್ತಿ. ಎಲ್ಲರೂ ಹೇಳ್ರಿ, ಮೊದಲಗಿತ್ತಿ ಹೆಂಗಿರ್ಬೇಕು? ಇವಾಗ ಸುಂದರವಾಗಿ ಮೊದಲಗಿತ್ತಿ
ಕಾಣುವಂತವಳಾಗಿದೆ. ಹಾಗೆಯೇ ಕ್ರಿಸ್ತನು ನಮ್ಮನ್ನ ಏನ್ ಮಾಡಿದ್ದಾನೆ? ಸುಂದರವಾಗಿ ದೇವರು ನಮ್ಮನ್ನು ಪರಿಶುದ್ಧ ಎಂಬ ಭೂಷಣವನ್ನ, ನೀತಿ ಎಂಬ ಭೂಷಣವನ್ನ, ಯಥಾರ್ಥ ಎಂಬ ಭೂಷಣವನ್ನ, ಒಳ್ಳೆಯ ಫಲಗಳಿಂದ ತುಂಬಲ್ಪಟ್ಟಂತ ಕೊಂಬೆಗಳಾಗಿ ದೇವರು ನಮ್ಮನ್ನು ಮಾರ್ಪಡಿಸಿ ನಾವು ಆತನ ದೇಹ ಪರಿಮಳದ ವಾಸನೆ ಆದಂತ ದೇಹವಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಇವತ್ತು ಮಾರ್ಪಡಿಸಿದ್ದಾನೆ. ಸೊ 5 ಕಾರ್ಯಗಳನ್ನ ಸಭೆಯನ್ನು ಕುರಿತು ನೋಡಿದ್ವಿ. 5ನೇದು ಏನಂತ ನೋಡಿದ್ವಿ? ಸಭೆ ಕ್ರಿಸ್ತನ ಮೊದಲ ಗೀತಿ. ಎಲ್ಲರೂ ಹೇಳ್ರಿ, ಮೊದಲ ಗೀತಿ ಆಗಿದೆ. ಹಲ್ಲೆಲೂಯಾ. ಸೊ ಇನ್ನು ಸಾಧ್ಯವಾದರೆ ನಾವು ಒಂದು ನೋಡ್ಬಿಡೋಣ, ನಾವು ಒಂದೇ ಒಂದು ನೋಡ್ಕೊಳ್ಳೋಣ. ಎಫೆಸದವರ ಪತ್ರಿಕೆ 3ನೇ ಅಧ್ಯಾಯ, ಅದಲ್ಲಿ 15ನೇ ವಚನವನ್ನು ಓದಿಕೊಳ್ಳ್ರಿ. ಎಫೆಸದವರ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ಓದ್ರಿ. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ಪ್ರೈಸ್ ಲಾರ್ಡ್. ಒಂದೇ ನಿಮಿಷ. ಸೊ ಕನ್ನಡದಲ್ಲಿ ಸ್ವಲ್ಪ ಏನಿದೆ ಇದಿದೆ, ಇಂಗ್ಲಿಷಲ್ಲಿ ಓದಪ್ಪ ಕ್ಲೆಮೆನ್. ಪ್ರೈಸಿ ಎಫೆಸಿಯನ್ಸ್ 3. ಒಂದು ನಿಮಿಷ, ಮೈಕಲ್ ಪ್ರೈಸ್ ಓದ್ತಾಳೆ. From whom every family in heaven and earth derives its name. Praise the Lord. So ಎಫೆಸದವರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 15ನೇ ವಚನವನ್ನ ನೋಡ್ಬೇಕಾದ್ರೆ ಬೇರೆ ಭಾಷಾಂತರದಲ್ಲಿ ನೋಡಿ, ಈ ಕಾರಣದಿಂದ ಪರಲೋಕ ಭೂಲೋಕದಲ್ಲಿರುವ ಪ್ರತಿ ಕುಟುಂಬವು ದ ಹೆವನ್ಲಿ ಏನಂತಿದೆ? ಫ್ಯಾಮಿಲಿ ಅಲ್ವಾ? ಏನದು? Every family in heaven. Every family in heaven. ಪರಲೋಕದಲ್ಲಿ ಭೂಲೋಕ ಪ್ರತಿ ಕುಟುಂಬ, ಪರಲೋಕದ ಕುಟುಂಬ. ಎಲ್ಲರೂ ಹೇಳ್ರಿ, ಸಭೆ ಎಂತ ಕುಟುಂಬ ಇದು? ಹೇಳ್ರಿ, ಯಾವ ಕುಟುಂಬದಲ್ಲಿ ಇದೀವಿ ನಾವು? ಎಂತ ಭಾಗ್ಯ ಅಲ್ವರ? ಎಂತ ಭಾಗ್ಯ ನೋಡ್ರಿ. ಎಷ್ಟು ದೌರ್ಭಾಗ್ಯವಾಗಿದ್ವಿ, ದರಿದ್ರರಾಗಿದ್ವಿ. ದರಿದ್ರ ಅಂದ್ರೆ ಏನು? ಬೇರೆ ಬಡತನ ಅಂತ ಅಲ್ಲ. ದರಿದ್ರ ಅಂದ್ರೆ ನೀಚರು, ದೌರ್ಭಾಗ್ಯರು, ಕೆಲಸಕ್ಕೆ ಬಾರದವರು, ಆಳು ಮೂಳಾಗಿದ್ವಿ. ಕೆಲಸಕ್ಕೆ ಬರದಂತ ಒಂದು ಕೇವಲವಾದಂತ ಜೀವಿತವಾಗಿತ್ತು ನಮ್ಮನ್ನ. ಅಂತ ಜೀವಿತವನ್ನ ಕೇಳ್ರಿ, ದೇವರು ಏನ್ ಮಾಡಿದಾನೆ? ನಮ್ಮನ್ನ ಪರಲೋಕದ ಕುಟುಂಬ. ಸಭೆ ಎಂಬುದೇನು? ಪರಲೋಕದ ಕುಟುಂಬ, ಹೆವನ್ಲಿ ಫ್ಯಾಮಿಲಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈ ಕಾರಣದಿಂದ ಪರಲೋಕ ಭೂಲೋಕದಲ್ಲಿ ಪ್ರತಿ ಕುಟುಂಬವು ಹೆಸರು ಪಡೆದಿರುವ ಕಾರಣವಾಗಿರುವ ತಂದೆ ಮುಂದೆ ನಾನು ಮೊಣಕಾಲೂರುತ್ತೇನೆ. ಏನಕ್ಕಾಗಿ ಪರಲೋಕದ ದೇವರ ಮುಂದೆ ಪೌಲನು ಪ್ರಾರ್ಥನೆ ಮಾಡ್ತಾ ಇದೆ ಅಂದ್ರೆ, ಪರಲೋಕದ ಕುಟುಂಬಕ್ಕೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹಾಗಾದ್ರೆ ಸಭೆ ಅಂದ್ರೆ ಏನು? ಪರಲೋಕದ ಕುಟುಂಬ. ಪ್ರೈಸ್ ಗಾಡ್. ಹಾಗಾದ್ರೆ ನಾವು ಯಾರ ಕುಟುಂಬದಲ್ಲಿ ಇದ್ದೀವಿ ಇವಾಗ? ಮೊದಲು ನರಕದ ಕುಟುಂಬದಲ್ಲಿ ಇದ್ವಿ. ನಮ್ಮ ಜೀವಿತ ಏನಾಗಿತ್ತು? ನರಕದ ಕುಟುಂಬ. ಈಗ ನಾವು ಯಾವ ಕುಟುಂಬದಲ್ಲಿ ಇದ್ದೀವಿ? ಹಾಗಾದ್ರೆ ನಿನ್ನ ಮನೆ ಎಂತ ಮನೆ ಆಗಿರ್ಬೇಕು? ಪರಲೋಕ. ನಿನ್ನ ಮನೆಯನ್ನ ಪರಲೋಕ ತರ ಇಟ್ಕೋಬೇಕು. ಏನು? ಮಕ್ಕಳು ಮನೆಯನ್ನು ಹೆಂಗಿಟ್ಕೋಬೇಕು? ಪರಲೋಕ ತರ ಇಟ್ಕೋಬೇಕು. ಗಂಡ ಮನೆಯನ್ನು ಹೆಂಗಿಟ್ಕೊಳ್ಬೇಕು? ಪರಲೋಕ ತರ, ಸಣ್ಣ ಪರಲೋಕ ತರ ಇಟ್ಕೋಬೇಕು. ಯಾಕೆ? ದೇವರ ರಾಜ್ಯ ನಿಮ್ಮಲ್ಲೇ ಇದೆ. ಹೆಂಡತಿ ತನ್ನ ಮನೆಯನ್ನು ಹೆಂಗಿಟ್ಕೋಬೇಕು? ಬುದ್ಧಿಯುಳ್ಳ ಸ್ತ್ರೀ ತನ್ನ ಮನೆಯನ್ನ ಕಟ್ತಾಳೆ. ಬುದ್ಧಿ ಇಲ್ಲದವಳು ತನ್ನ ಸ್ವಂತ ಕೈನ ಏನ್ ಮಾಡ್ತಾಳಂತೆ? ಹಾಳು ಮಾಡ್ತಾಳಂತೆ. ಹಾಗಾದ್ರೆ ಸ್ತ್ರೀಯು ತನ್ನ ಮನೆ ಹೆಂಗಿಟ್ಕೋಬೇಕು? ಪರಲೋಕ ತರ ಖುಷಿ ಖುಷಿಯಾಗಿ ಇಟ್ಕೋಬೇಕು. ಗಂಡ ಹೆಂಗಿಟ್ಕೋಬೇಕು ತನ್ನ ಮನೆಯನ್ನ? ಪರಲೋಕನೇ. ಮನೆ ಅಂದ್ರೆ ಹೆಂಗಿರ್ಬೇಕು? ಒಂದು ಸಣ್ಣ ಮರಿ ಪರಲೋಕ. ತಂದೆ ತಾಯಿಗಳು ಮಕ್ಕಳನ್ನ ಪರಲೋಕದವಾಗಿ ಇಟ್ಕೊಳ್ಬೇಕು. ಮಕ್ಕಳು ತಂದೆ ತಾಯಿಗಳ ಕುಟುಂಬದಲ್ಲಿ ಒಂದು ಪರಲೋಕವನ್ನೇ ಕಾಣಬೇಕು. ಪ್ರೈಸ್ ಗಾಡ್. ಓ, ನಾವು ಭಾಗ್ಯವಂತರು, ನಾವು ಧನ್ಯರು. ಪ್ರೈಸ್ ಗಾಡ್. ಹಾಗಾದ್ರೆ ಸಭೆ ಅಂದ್ರೆ 6ನೇದೇನು? ಪರಲೋಕದ ಕುಟುಂಬ. ಏನು 6ನೇದೇನು? ಪರಲೋಕದ ಕುಟುಂಬ. ಫ್ಯಾಮಿಲಿ ಇನ್ನೇನು? ಪರಲೋಕದಲ್ಲಿರುವ ಕುಟುಂಬ. ನಾವು ಎಲ್ಲಿರುವಂತ ಕುಟುಂಬ? ಪರಲೋಕದ ಕುಟುಂಬ ಅಥವಾ ಪರಲೋಕದಲ್ಲಿರುವ ಕುಟುಂಬ. ಹಲ್ಲೆಲೂಯಾ. ಪರಲೋಕ ಭೂಲೋಕದಲ್ಲಿರುವ ಪ್ರತಿ ಕುಟುಂಬವು
ಇನ್ ಇಂಗ್ಲಿಷ್ ಓದ್ಕೊಳ್ರಿ ಇನ್ನೊಂದ್ಸರಿ. From whom every family in heaven ಎವ್ರಿ ಫ್ಯಾಮಿಲಿ ಇನ್ ಹೆವೆನ್, Heaven ಪರಲೋಕದಲ್ಲಿರುವ ಕುಟುಂಬ. ಸಭೆ ಅಂದ್ರೆ ಏನು? ಪರಲೋಕದಲ್ಲಿರುವ. ಎಲ್ಲರೂ ಜೋರಾಗಿ ಹೇಳ್ರಿ, ಎಂತ ಸಭೆ ಇದು? ನೀನ್ ಯಾವ ಕುಟುಂಬದಲ್ಲಿ ಇದೆಯಾ ಇವಾಗ? ಇಲ್ಲಪ್ಪ ಅಷ್ಟೇ, ನಮ್ ಜಾತಿ, ನಮ್ ಕುಲ, ನಮ್ ಭಾಷೆ, ನಮ್ ಕಳ್ಳು, ನಮ್ ಬಳ್ಳಿ, ನಮ್ ಕಳ್ಳು ಬಳ್ಳಿ ಎಲ್ಲ ಬಿಟ್ಟು ಬರಕ್ಕಾಗತ್ತೇನು? ಪ್ರೈಸ್ ಗಾಡ್. ನಿಮ್ಮ ಕಳ್ಳು ಬಳ್ಳಿ ಎಲ್ಲಿ ತನಕ? ಉಸಿರಿರೋ ತನಕ. ಆದ್ರೆ ಈ ಬಳ್ಳಿ, ಈ ಕಳ್ಳು ಬಳ್ಳಿ ಹೆಂಗಿದೆ? ಎಂತ ಬಳ್ಳಿ ಇದು? ಪರಲೋಕ. ಕಳ್ಳು ಬಳ್ಳಿಲಿ ಏನಿದೆ? ಹೊಟ್ಟೆ ಕಿಚ್ಚು, ಕಹಿ, ಕೋಪ ಇದೆ. ಆದ್ರೆ ಇಲ್ಲಿ ಏನಿಲ್ಲ. ಇಲ್ಲಿ ಎಂಥದ್ದು? ಶುದ್ಧವಾದದ್ದು, ಪರಿಶುದ್ಧವಾದದ್ದು. ಹಾಗಾಗಿ ನಾವು ಯಾವ ಕುಟುಂಬದೊಂದಿಗಿರಬೇಕು? ಯಾವ ಕುಟುಂಬಕ್ಕೆ ಮುಖ್ಯತ್ವ ಕೊಡಬೇಕು? ಯಾವ ಕುಟುಂಬಕ್ಕೆ? ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ಅವರು, ನಮ್ಮ ಮನ ಅವರು, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮಾವ, ನಮ್ಮ ಅತ್ತಿಗೆ, ನಮ್ಮ ಆಂಟಿ, ಅದು ಮುಖ್ಯ, ಇದು ಮುಖ್ಯ. ಪ್ರೈಸ್ ಗಾಡ್. ಇದು ಯಾವುದು? ಪರಲೋಕದ ಕುಟುಂಬ. ಪ್ರೈಸ್ ಗಾಡ್. ಪರಲೋಕದಲ್ಲಿ ಆನಂದ, ಸಂತೋಷ, ಪರಮಾನಂದ, ನಿತ್ಯವಾದಂಥ ಶುದ್ಧತೆ, ಪರಿಶುದ್ಧತೆ, ನೀತಿ, ನ್ಯಾಯ ಇರುವಂತ ಇದು ಕುಟುಂಬ. ಹಲ್ಲೆಲೂಯ. ಅದಕ್ಕೆ ನಾವು ಯಾವ ಕುಟುಂಬದೊಂದಿಗೆ ಜಾಯಿನ್ ಆಗಿರಬೇಕು? ಪರಲೋಕದ. ಅದಕ್ಕೆ ಸಭೆಗೆ ನೋಡ್ರಿ ಅನೇಕ ನಾಮಗಳನ್ನ ನಾವು ಬರುವಂತ ವಾರದಲ್ಲಿ ಸಾಧ್ಯವಾದರೆ ನೋಡಕ್ ಹೋಗೋಣ. ನಾವೆಷ್ಟು 6 ಕಾರ್ಯಗಳನ್ನ ನೋಡಿದಿವಿ. ಒಂದೊಂದಾಗಿ ಈಗ ನೋಡ್ಕೊಂಡ್ ಬಂದ್ಬಿಡೋಣ. ಮೊದಲನೇದಾಗಿ ನೋಡಿದ್ವಿ ಪರಿಶುದ್ಧರ ಸಭೆ. ಎಲ್ಲರೂ ಹೇಳ್ರಿ. ಎರಡನೇದಾಗಿ ಯಥಾರ್ಥರ ಸಭೆ. ಮೂರನೇದಾಗಿ ಕ್ರಿಸ್ತನ ದೇಹ. ಜೋರಾಗಿ ಹೇಳ್ಬೇಕು, ಎಂತ ದೇಹ? ಕ್ರಿಸ್ತನ. ನಾಲ್ಕನೇದಾಗಿ ಏನಂತ ನೋಡಿದ್ವಿ? ಆತನ ಸಸಿ. ಸಭೆ ಎಂಬುದು ಒಂದು ಸಸಿ, ಕೊಂಬೆ. ಆಮೇನ್. ಐದನೇದಾಗಿ ಏನಂತ ನೋಡಿದ್ವಿ? ಮೊದಲ ಗೀತೆ. ಎಲ್ಲರೂ ಹೇಳ್ರಿ, ಜೋರಾಗಿ ಹೇಳ್ರಿ. ಏನು ನಾವು? ಹಲ್ಲೆಲೂಯ. ನಮಗೆ ಎಷ್ಟು ಜನ ಮೊದಲಿಂಗನು? ಒಬ್ಬನೇ ಮೊದಲನೇ. ಇನ್ನು ನಾವು ಲೋಕವನ್ನ ಮೆಚ್ಚಿಸುವರಾಗಿರ್ಬಾರ್ದು, ಪಾಪವನ್ನ ಮೆಚ್ಚಿಸುವರಾಗಿರ್ಬಾರ್ದು, ಇನ್ನು ಮನುಷ್ಯರನ್ನ ಮೆಚ್ಚಿಸುವ ಒಬ್ಬನೇ ಮೊದಲಿಂಗನಿಗೆ ಮಾತ್ರ ನಾವೇನಾಗಿದ್ದೀವಿ? ಸೀಮಿತವಾಗಿದ್ದೀವಿ. ನೇಗಿನ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡಬಾರದು. ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಮತ್ತೆ ಏನ್ ಮಾಡಬಾರ್ದು? ನಾಯಿ ತನಕ ಕಕ್ಕಿದ್ದನ್ನ ಮತ್ತೆ ತಿನ್ನಕ್ ಹೋದಂಗೆ ತಿನ್ನಲಿಕ್ಕೆ ಹೋಗ್ಬಾರ್ದು. ಮೈಕ್ ಆಫ್ ಮಾಡ್ರಿ. ಹಿಂದ್ಗಡೆ ಮಾತಾಡೋದು ಕೇಳ್ತಾ ಐತೆ. ನೀವು ಮಾತಾಡೋದಲ್ಲಿ ಇಲ್ಲಿ ಕೇಳ್ತಾ ಇದೆ. ಮೈಕ್ ಆಫ್ ಮಾಡ್ರಿ. ಹಲ್ಲೆಲೂಯ. ಅರ್ಥ ಆಯ್ತರ? ಹಾಗಾದ್ರೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸೊ ನಾವು ಎಂತ ಕುಟುಂಬದಲ್ಲಿದ್ದೇವೆ? ಆರನೇದಾಗಿ ಪರಲೋಕದ ಕುಟುಂಬದವರು. ನಾವು ಯಾವ ಕುಟುಂಬದವರು? ಪೌಲ್ ಹೇಳ್ತಾನೆ, ನಮ್ಮ ಸಂಸ್ಥಾನ ಲೋಕದಲ್ಲಿಲ್ಲ, ನಾವು ಪರಲೋಕದ ಸಂಸ್ಥಾನದವರು. ಈ ಲೋಕ ನಮಗೆ ಸ್ವಲ್ಪ ದಿನ, 60, 70, 100 ವರ್ಷ. ಶಾಶ್ವತವಾದ ಮನೆ ನಮಗೆ ಎಲ್ಲಿದೆ? ಅಲ್ಲಿದೆ. ಆ ಮನೆಗೆ ಹೋಗ್ತೀವಿ. ಅಲ್ಲಿ ದೊಡ್ಡ ಕುಟುಂಬ ಇದೆ ನಮ್ದು. ಏನ್ ಕುಟುಂಬ ಇದೆ? ಅಲ್ಲಿ ಆ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ಯೇಸು ಸ್ವಾಮಿ ಇದ್ದಾನೆ, ತಂದೆ ಆ ದೇವರಿದ್ದಾರೆ, ಪವಿತ್ರಾತ್ಮರಿದ್ದಾರೆ. ಅಲ್ಲಿ ಎಲ್ಲಾ ಒಳ್ಳೆ ದೇವರ ಸೇವಕರು ಇದ್ದಾರೆ. ಪೌಲ ಇದ್ದಾನೆ. ಅಲ್ಲಿ ನೋಡ್ಬೇಕಾದ್ರೆ ಅಬ್ರಾಮ್ ಇದ್ದಾನೆ, ದಾವಿದ್ ಇದ್ದಾನೆ. ಅದರಿಂದ ದೊಡ್ಡ ಪರಿಶುದ್ಧ ಸಮೂಹ ಅಲ್ಲಿ ಇದೆ. ಆ ಸಮೂಹಕ್ಕೆ ಹೋಗ್ತೀವಿ. ಅದಕ್ಕೆ ನೀನು ಮತ್ತು ನಾವೇನಾಗಿದ್ದೀವಿ? ಸಭೆ. ಪರಲೋಕ ಒಂದು ಏನಾಗಿದೆ? ಸಭೆಯಾಗಿ. ಆ ಸಭೆ ಎಂಬ ಕುಟುಂಬದಲ್ಲಿ ನಾವೆಲ್ಲರೂ ಅಂಗಸ್ಥರು, ಫ್ಯಾಮಿಲಿ ಮೆಂಬರ್. ಯಾವ ಫ್ಯಾಮಿಲಿ ಮೆಂಬರ್? ಪರಲೋಕದ ಕುಟುಂಬಸ್ಥರು ಆಗಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆದವರು ಮಾತ್ರ ಒಂದು ಹಲ್ಲೆಲೂಯ ಹೇಳ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಹಲ್ಲೆಲೂಯ ಹೇಳ್ರಿ. ಎಲ್ಲರಿಗೂ ಅರ್ಥ ಆಯ್ತಾ? ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗಲೇ ಗೂಗಲ್ ಮೀಟರ್ ಬಂದವರು ಸಹ ದೇವರಿಗೆ ಸ್ತೋತ್ರ ಮಾಡಿ